ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ವೆಂಕಟೇಶ್ ಪ್ರಸಾದ್. ಹಿಂದಿನ ತರಗತಿಗಳಲ್ಲಿ ನಾವು ಇಂಡಿಯನ್ ಲೆಜಿಸ್ಲೇಚರ್ ಯಾವ ಥರ ಕೆಲಸ ಮಾಡುತ್ತೆ, ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು ಅಥವಾ ನ್ಯಾಯಾಂಗ ಇರ್ಬೋದು, ಅದು ಯಾವ ರೀತಿ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಮತ್ತೆ ಫೆಡರಲ್ ಸಿಸ್ಟಮ್ ಅಂದ್ರೆ ಏನು, ಅಂಡ್ ದೆನ್ ವಿ ವೆಂಟ್ ಆನ್ ಟು ಸಿ ದ ಬೇಸಿಕ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದೆಲ್ಲ ತಿಳ್ಕೊಂಡಿದೀವಿ. ಸೊ ಇವತ್ತಿನ ತರಗತಿನಲ್ಲಿ ಮೋರ್ ಡೀಟೇಲ್ಸ್ ಆಫ್ ಹೌ ದ ಫೆಡರಲ್ ಸಿಸ್ಟಮ್ ಇನ್ ಇಂಡಿಯಾ ಹ್ಯಾಸ್ ಎವಾಲ್ವ್ಡ್ ಅಂಡ್ ಯಾವ ರೀತಿ ಒಂದು ಫೈನಾನ್ಸ್ ಕಮಿಷನ್ ಇರ್ಬೋದು, ಇಲ್ಲ ಸೆಂಟ್ರಲ್ ಸ್ಟೇಟ್ ಆಫ್ ಇಂಟರ್ ಸ್ಟೇಟ್ ರಿಲೇಷನ್ಸ್ ಯಾವ ರೀತಿ ಇರುತ್ತೆ, ಮತ್ತೆ ಪಂಚಾಯತಿ ರಾಜ್ ಸಂಸ್ಥೆಗಳು ಅಂದ್ರೆ ಏನು, ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ ಅದು ಯಾವ ರೀತಿ ಎವಲ್ಯೂಷನ್ ಆಗಿದೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ. ಸೊ ಅದ್ರ ಬಗ್ಗೆ ನಾವು ಇಂದಿನ ತರಗತಿನಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ದ ಸಿಲೆಬಸ್ ಅಂತ ನಾವು ನೋಡೋದಾದ್ರೆ ದಿಸ್ ಚಾಪ್ಟರ್ ಡೀಲ್ಸ್ ವಿತ್ ಫೆಡರಲಿಸಮ್ ಅಂಡ್ ಲೋಕಲ್ ಗವರ್ನಮೆಂಟ್, ಫೆಡರಲಿಸಮ್ ಅಂಡ್ ಲೋಕಲ್ ಗವರ್ನೆನ್ಸ್, ಅದರಲ್ಲಿ ಡಿವಿಷನ್ ಆಫ್ ಪವರ್ಸ್. ಸೊ ನಾವು ಇವಾಗ ಡಿವಿಷನ್ ಆಫ್ ಪವರ್ಸ್ ಅಂತ ನೋಡಿದಾಗ ವಿತ್ ರೆಸ್ಪೆಕ್ಟ್ ಟು ಫೆಡರಲ್ ಸಿಸ್ಟಮ್ ಅಂತ ನೋಡಿದ್ರೆ ವಿ ಕ್ಯಾನ್ ಸಿ ವಿತ್ ರೆಸ್ಪೆಕ್ಟ್ ಟು ದ 7th schedule ವೇರ್ ವಿ ಹ್ಯಾವ್ ದ 3 ಲಿಸ್ಟ್, ಸ್ಟೇಟ್ ಲಿಸ್ಟ್ ಇರ್ಬೋದು, ಇಲ್ಲ ಯೂನಿಯನ್ ಲಿಸ್ಟ್ ಇರ್ಬೋದು, ಇಲ್ಲ ಕನ್ಕರೆಂಟ್ ಲಿಸ್ಟ್ ಇರ್ಬೋದು, ಅಥವಾ ವಿ ಹ್ಯಾವ್ ದಿ ಇಂಟರ್ ಸ್ಟೇಟ್ ರಿಲೇಷನ್ಸ್. ಮತ್ತೆ ನಮ್ಗೆ ಏನಿದೆ ಇಲ್ಲಿ ಹಣಕಾಸು ಆಯೋಗ, ವಿಧಿ 280 ಕೆಳಗಡೆ ಹಣಕಾಸು ಆಯೋಗ ಬರುತ್ತೆ, ವಿಚ್ ವಿಲ್ ಹೆಲ್ಪ್ ಅಸ್ ಇನ್ ಡಿವಲ್ಯೂಷನ್ ಆಫ್ ಫಂಡ್ಸ್ between center and state and among the states. And lastly we have the ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ 73 ಮತ್ತು 74ನೇ ತಿದ್ದುಪಡಿ ಮುಖಾಂತರ ನಾವೇನು ಸಂವಿಧಾನಕ್ಕೆ ಇದನ್ನ ಆಡ್ ಮಾಡಿದೀವಿ ಅದನ್ನ ವಿ ವಿಲ್ ಲರ್ನ್ ಇನ್ ಅವರ್ ಕ್ಲಾಸ್ ಟುಡೇ. ಸೊ ಇವತ್ತಿದು ನೋಡೋದಾದ್ರೆ ನಾವು ಫಸ್ಟ್ ಭಾರತದಲ್ಲಿನ ಒಕ್ಕೂಟ ವ್ಯವಸ್ಥೆ, ಭಾರತದಲ್ಲಿನ ಒಕ್ಕೂಟ ವ್ಯವಸ್ಥೆ. ಸೊ ನೀವು ಇಲ್ಲಿ ನೋಡೋದಾದ್ರೆ ಇಂಡಿಯಾ ಇಸ್ ಡಿಕ್ಲೇರ್ಡ್ ಆಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್, not a result of agreement between states. States have no right to secede. ಸೊ ಏನಪ್ಪಾ ಇದ್ರ ಅರ್ಥ ಅಂತ ಅಂದ್ರೆ ಇವಾಗ ಭಾರತದ ಒಕ್ಕೂಟ ಅಂತ ಏನಿದೆ ಅಲ್ವಾ, ಇಟ್ ಈಸ್ ಯಾವ ರೀತಿ ಇದೆ, ಇಟ್ ಈಸ್ ಬೇಸಿಕಲಿ ಇಟ್ ಈಸ್ ನಾಟ್ ಎ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಅಂತ ಹೇಳ್ತಿದ್ದಾನೆ. ಏನಪ್ಪಾ ಇದ್ರ ಅರ್ಥ ಅಂತಂದ್ರೆ ವಿ ಹ್ಯಾವ್ ಇಂಡಿಯಾ ಫಸ್ಟ್ ಅಂಡ್ ಆಲ್ ದ ಸ್ಟೇಟ್ಸ್ ಆರ್ ಕ್ರಿಯೇಟೆಡ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. States did not come together to form what is called as India. It is not a coming together model, it is a ಹೋಲ್ಡಿಂಗ್ ಟುಗೆದರ್ ಮಾಡೆಲ್ ಅಂತ ನಾವು ಹೇಳ್ತೀವಿ ಇಲ್ಲಿ. ಮತ್ತೆ ಇಂಡಿಯಾದಲ್ಲಿ ಯಾವುದೇ ಒಂದು ರಾಜ್ಯಕ್ಕೆ ಒಂದು ಈ ಕೇಂದ್ರ ಅಥವಾ ಈ ಒಕ್ಕೂಟ ವ್ಯವಸ್ಥೆ ಏನಿದೆ ಇದರಿಂದ ಆಚೆ ಕಡೆಗೆ ಪ್ರತ್ಯೇಕವಾಗಿ ಆಚೆ ಹೋಗೋದಕ್ಕೆ ಅಧಿಕಾರ ಇರೋದಿಲ್ಲ. ಇಂಡಿಯಾ ಇಸ್ ಡಿಸ್ಕ್ರೈಬ್ಡ್ ಆಸ್ ಎ ಇಂಡಿಸ್ಟ್ರಕ್ಟಬಲ್ ಯೂನಿಯನ್. ಏನಪ್ಪಾ ಅದರ ಅರ್ಥ, ಸೊ ಏನು ನಮ್ಮ ಇಂಡಿಯಾ ಅಂತ ಏನಿದೆ, ಈ ಇಂಡಿಯಾನ ನಾವು ಇಂಡಿಯಾ ಇಂದ ಯಾವುದೇ ಸ್ಟೇಟ್ಸ್ ಏನಿದೆ ಅಲ್ಲ ಇವು ಆಚೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ನಾವು ಈ ಸ್ಟೇಟ್ಸ್ ಅಂತ ಏನ್ ಮಾಡ್ಕೊಂಡಿದೀವಿ, ದಿ ಸ್ಟೇಟ್ಸ್ ಆರ್ ಮೇಡ್ ಓನ್ಲಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. ಕರ್ನಾಟಕ ಇರ್ಬೋದು, ಇಲ್ಲ ಮೊದಲು ಆಂಧ್ರ ಏನಿತ್ತು ಅದನ್ನ ಆಂಧ್ರ ಅಂಡ್ ತೆಲಂಗಾಣ ಅಂತ ಮಾಡಿದಿರ್ಬೋದು. ಆಲ್ ಆಫ್ ದಟ್ ಈಸ್ ಡನ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಓನ್ಲಿ. ಸೊ ಇಂಡಿಯಾದಲ್ಲಿ ದ ಸ್ಟೇಟ್ಸ್ ಡು ನಾಟ್ ಹ್ಯಾವ್ ದ ರೈಟ್ ಟು ಸೆಸೀಡ್. ಟೆರಿಟರಿ ಆಫ್ ಇಂಡಿಯಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಟೆರಿಟರಿ ಆಫ್ ಇಂಡಿಯಾ ಈಸ್ ಎ ವೈಡರ್ ಎಕ್ಸ್ಪ್ರೆಷನ್ ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಸ್ಟೇಟ್, ಯೂನಿಯನ್ ಟೆರಿಟರೀಸ್ ಅಂಡ್ ದ ಅಕ್ವೈರ್ಡ್ ಟೆರಿಟರೀಸ್ ಇನ್ ಫ್ಯೂಚರ್. ಸೊ ಏನಿದ್ರ ಅರ್ಥ, ಇವಾಗ ಭಾರತದ ಒಕ್ಕೂಟ ಅಂತ ತಗೊಂಡ್ರೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ, ರಾಜ್ಯಗಳು ಭಾಗವಹಿಸುತ್ತೆ. ಅದರಿಂದ ಅವರ ಭಾರತದ ಒಕ್ಕೂಟ ಅಥವಾ ಯೂನಿಯನ್ ಆಫ್ ಇಂಡಿಯಾ ಅಂತ ನಾವು ತಗೊಳ್ಳೋದಾದ್ರೆ ಇಟ್ ವಿಲ್ ಹ್ಯಾವ್ ಓನ್ಲಿ ದ ಟೆರಿಟರಿ ಆಫ್ ದ ಸ್ಟೇಟ್ಸ್ ಆಫ್ ಇಂಡಿಯಾ. ವೆರಾಸ್ ಟೆರಿಟರಿ ಆಫ್ ಇಂಡಿಯಾ ಅಂತ ನಾವು ತಗೊಂಡ್ರೆ ರಾಜ್ಯಗಳ ಭೂಪ್ರದೇಶ, ಕೇಂದ್ರಾಡಳಿತ ಪ್ರದೇಶಗಳ ಭೂಪ್ರದೇಶ, ಮತ್ತೆ ಭವಿಷ್ಯದಲ್ಲಿ ಯಾವ್ದನ್ನ ಇಫ್ ಯು ಅಕ್ವೈರ್ ಟೆರಿಟರಿ ಅದರ ಒಂದು ಭೂಪ್ರದೇಶ ಕೂಡ ಆಡ್ ಆಗುತ್ತೆ. ಸೊ ಅದರಿಂದ ಟೆರಿಟರಿ ಆಫ್ ಇಂಡಿಯಾ ಈಸ್ ಎ ಬಿಗ್ಗರ್ ಅಂಡ್ ವೈಡರ್ ಎಕ್ಸ್ಪ್ರೆಷನ್ ಕಂಪೇರ್ಡ್ ಟು ದ ಯೂನಿಯನ್ ಆಫ್ ಇಂಡಿಯಾ ವಿಚ್ ಇನ್ಕ್ಲೂಡ್ಸ್ ಓನ್ಲಿ ದ ಸ್ಟೇಟ್ಸ್ ಆಫ್ ಇಂಡಿಯಾ. ವೇರ್ ಟೆರಿಟರಿ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ದ ಸ್ಟೇಟ್ಸ್ ಆಫ್ ಇಂಡಿಯಾ ಪ್ಲಸ್ ಯೂನಿಯನ್ ಟೆರಿಟರೀಸ್ ಬಟ್ ಅಂಡ್ ದ ಟೆರಿಟರೀಸ್ ದಟ್ ಮೇ ಬಿ ಅಕ್ವೈರ್ಡ್ ಇನ್ ಫ್ಯೂಚರ್. ಸೊ ಯೂನಿಯನ್ ಆಫ್ ಇಂಡಿಯಾ ಇನ್ಕ್ಲೂಡ್ಸ್ ಓನ್ಲಿ ದ ಸ್ಟೇಟ್ಸ್ ಆಫ್ ಇಂಡಿಯಾ. ಮತ್ತೆ ನಾವು ಇಡೀ ಸಂವಿಧಾನ ನೋಡೋದಾದ್ರೆ ಎಲ್ಲಿ ಕೂಡ ಫೆಡರೇಷನ್ ಅನ್ನೋ ಪದನ ನಾವು ಬಳಸಿಲ್ಲ. ಫೆಡರೇಷನ್ ಅನ್ನೋ ಪದನ ನಾವೆಲ್ಲಿ ಕೂಡ ಬಳಸಿಲ್ಲ. ನೆಕ್ಸ್ಟ್ ನೇಚರ್ ಆಫ್ ಇಂಡಿಯನ್ ಫೆಡರಲಿಸಮ್. ಸೊ ನಾನು ಆವಾಗೇ ನಿಮ್ಗೆ ಹೇಳ್ದಂಗೆ ಇಟ್ ಈಸ್ ಎ ಹೋಲ್ಡಿಂಗ್ ಟುಗೆದರ್ ಮಾಡೆಲ್. ಇಟ್ ಈಸ್ ಎ ಹೋಲ್ಡಿಂಗ್ ಟುಗೆದರ್ ಮಾಡೆಲ್ ಅನ್ಲೈಕ್ ದ ಕಮಿಂಗ್ ಟುಗೆದರ್ ಮಾಡೆಲ್ ಆಫ್ ದಿ USA. ಸೊ USA ನಲ್ಲಿ ರಾಜ್ಯಗಳೆಲ್ಲ ಒಂದುಗೂಡಿ ಒಂದು ಅಮೆರಿಕ ಅಂತ ಮಾಡ್ತು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯುನೈಟೆಡ್ ಸ್ಟೇಟ್ಸ್ ಅಂತ ಯಾಕೆ ಕರಿತೀವಿ, all the states have come together to form an America. So only it's an agreement between the states. All the states have come together. But illi atara illa, it is not a formal agreement. It is not a result of a contract between the independent
ಯೂನಿಟ್ಸ್. ನೆಕ್ಸ್ಟ್ ಅಸಿಮೆಟ್ರಿಕಲ್ ಫೆಡರಲಿಸಮ್. ಸಿ ಅಸಿಮೆಟ್ರಿಕ್ ಫೆಡರಲಿಸಮ್ ಅಂತಂದ್ರೆ ಏನು? ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್ ಸಿಮಿಟ್ರಿ ಇಲ್ಲ, ಬೋತ್ ವರ್ಟಿಕಲಿ ಅಂಡ್ ಹಾರಿಜಾಂಟಲಿ. ಸೊ ಏನಪ್ಪ ಇದು ಬೋತ್ ವರ್ಟಿಕಲಿ ಅಂಡ್ ಹಾರಿಜಾಂಟಲಿ ಅಂತ ಅಂದ್ರೆ, ಇವಾಗ ಸೆಂಟರ್ ಈಸ್ ಹ್ಯಾವಿಂಗ್ ಮೋರ್ ಪವರ್ಸ್ ಕಂಪೇರ್ಡ್ ಟು ದ ಸ್ಟೇಟ್ ಗವರ್ಮೆಂಟ್ಸ್. ಈವನ್ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ಎ ಸ್ಟೇಟ್ ಇನ್ ಇಂಡಿಯಾ ಈಸ್ ನಾಟ್ ಗ್ಯಾರಂಟಿಡ್. ಏನಪ್ಪ ಇದ್ರ ಅರ್ಥ ಅಂತಂದ್ರೆ, ಇವಾಗ ಯಾವುದೇ ಒಂದು ರಾಜ್ಯ ಇದೆ ಅಂತಂದ್ರೆ ಆ ರಾಜ್ಯನ ವಿಭಜನೆ ಮಾಡೋದಿರ್ಬೋದು, ಇಲ್ಲ ಬೇರೆ ರಾಜ್ಯನ ಅದಕ್ಕೆ ಸೇರಿಸೋದಿರ್ಬೋದು, ಟು ಆಡ್, ಟು ಡಿಲೀಟ್, ಟು ಆಲ್ಟರ್, ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಬೈ ಸೆಂಟರ್ ಯೂನಿಲ್ಯಾಟರಲಿ. ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಬೈ ಸೆಂಟರ್ ಯೂನಿಲ್ಯಾಟರಲಿ. ಸೊ ಸ್ಟೇಟ್ಸ್ ಅದಕ್ಕೆ ಒಪ್ಕೊಳ್ದಿರ ಇದ್ರೂ ಕೇಂದ್ರ ಸರ್ಕಾರ ಅದನ್ನ ಮಾಡಬಹುದು. ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ಸ್ಟೇಟ್ಸ್ ಇನ್ ಇಂಡಿಯಾ ಈಸ್ ನಾಟ್ ಗ್ಯಾರಂಟಿಡ್. ಸೊ ಅಲ್ಲಿಗೆ ಸೆಂಟರ್ ಈಸ್ ಹ್ಯಾವಿಂಗ್ ಮೋರ್ ಪವರ್ಫುಲ್. ಅಂಡ್ ಬಿಟ್ವೀನ್ ದ ಸ್ಟೇಟ್ಸ್ ಅಂತ ನಾವು ತಗೊಳ್ಳೋದಾದ್ರೆ, ವಿ ಹ್ಯಾವ್ ಗಿವೆನ್ ಆರ್ ವಿ ಹ್ಯಾವ್ ಪ್ರೊವೈಡೆಡ್ ಸರ್ಟೆನ್ ವಿಶೇಷ ಸ್ಥಾನಮಾನಗಳನ್ನ ನಾವು ರಾಜ್ಯಗಳಿಗೆ ಕೊಟ್ಟಿದ್ದೀವಿ. ಸೊ ನಾವು ಆ ವಿಶೇಷ ಸ್ಥಾನಮಾನ ಕೊಟ್ಟಿರೋದ್ರಿಂದ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಸ್ಟೇಟ್ ಈಸ್ ಡಿಫರೆಂಟ್ ಫಾರ್ ಆಲ್ ದಿ ಸ್ಟೇಟ್ಸ್. ಅದರಿಂದ ಎಲ್ಲಾ ಸ್ಟೇಟ್ಸ್ ಒಂದೇ ತರ ಪವರ್ ಎಂಜಾಯ್ ಮಾಡೋದಿಲ್ಲ. ಅಂಡ್ ಸೆಂಟರ್ ಈಸ್ ಹ್ಯಾವಿಂಗ್ ಮೋರ್ ಪವರ್ ಕಂಪೇರ್ಡ್ ಟು ದ ಸ್ಟೇಟ್ಸ್. ದಟ್ಸ್ ವೈ ವಿ ಕಾಲ್ ಸಚ್ ಎ ಥಿಂಗ್ ಆಸ್ ಅಸಿಮೆಟ್ರಿಕಲ್ ಫೆಡರಲಿಸಮ್. ಸೊ ಏನದ್ರ ಅರ್ಥ? ಲಂಬವಾಗಿ ಕೇಂದ್ರವು ಅಸಮಾನವಾಗಿ ಹೆಚ್ಚು ಶಕ್ತಿಶಾಲಿಯಾಗಿದೆ ಮತ್ತು ವಿಭಿನ್ನ ರಾಜ್ಯಗಳು ವಿಭಿನ್ನ ಅಡಿಪಾಯ ಅಥವಾ ಆದ್ಯತೆಗಳು ಹೊಂದಿವೆ ಮತ್ತು ಅಸ್ತಿತ್ವದಲ್ಲಿದೆ. ಸೊ ಬಿಕಾಸ್ ಆಫ್ ದಿಸ್ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಅಸಿಮೆಟ್ರಿಕ್ ಫೆಡರಲಿಸಮ್. ನೆಕ್ಸ್ಟ್ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಆಂಫಿಬಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಏನಪ್ಪ ಇದು ಆಂಫಿಬಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ರೆ, ಇವಾಗ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯೂನಿಯನ್ ಫ್ಯೂಚರ್ಸ್ ಇರ್ಬೋದು ಅಥವಾ ಯೂನಿಟರಿ ಫ್ಯೂಚರ್ಸ್ ಇರ್ಬೋದು ಮತ್ತೆ ಫೆಡರಲ್ ಫ್ಯೂಚರ್ಸ್ ಇರ್ಬೋದು. ಸೊ ಯೂನಿಟರಿ ಅಂತಂದ್ರೆ ಏನು? ಆಲ್ ಪವರ್ ವಿಲ್ ಗೋ ಟು ದ ಸೆಂಟ್ರಲ್ ಗವರ್ಮೆಂಟ್. ವೆರಸ್ ಫೆಡರಲ್ ಅಂತ ತಗೊಂಡ್ರೆ ಏನಾಗುತ್ತೆ? ದ ಫೆಡರಲ್ ಯೂನಿಟ್ಸ್ ಆರ್ ದ ಸ್ಟೇಟ್ಸ್ ವಿಲ್ ಹ್ಯಾವ್ ಮೋರ್ ಪವರ್ಸ್. ಬಟ್ ವಿತೌಟ್ ಫಾರ್ಮಲ್ ಅಮೆಂಡ್ಮೆಂಟ್ ಡ್ಯೂರಿಂಗ್ ದ ಟೈಮ್ ಆಫ್ ಎಮರ್ಜೆನ್ಸಿ, ನಾವು ಫೆಡರಲ್ ಕಾನ್ಸ್ಟಿಟ್ಯೂಷನ್ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಇಟ್ ಇಂಟು ಎ ಯೂನಿಟರಿ ಕಾನ್ಸ್ಟಿಟ್ಯೂಷನ್. ಕ್ಯಾನ್ ಟ್ರಾನ್ಸ್ಫಾರ್ಮ್ ಫ್ರಮ್ ಎ ಫೆಡರಲ್ ಸೆಟಪ್ ಟು ಎ ಯೂನಿಟರಿ ಸೆಂಟ್ರಲೈಸ್ಡ್ ಸೆಟಪ್ ಡ್ಯೂರಿಂಗ್ ಎಮರ್ಜೆನ್ಸೀಸ್. ಇವಾಗ ಆರ್ಟಿಕಲ್ 352 ಕೆಳಗಡೆ ಇಫ್ ಯು ಹ್ಯಾವ್ ಇಂಪೋಸ್ಡ್ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಾವೇನಾದ್ರು ಹೇರಿದೀವಿ ಅಂತ ಅಂದ್ರೆ, ಓವರ್ ನೈಟ್ ಆಲ್ ದ ಸ್ಟೇಟ್ ಪವರ್ಸ್ ವಿಲ್ ಗೋ ಟು ದ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಕ್ಯಾನ್ ಗಿವ್ ಇನ್ಸ್ಟ್ರಕ್ಷನ್ಸ್ ಟು ಸ್ಟೇಟ್ ಆನ್ ಆಲ್ ದ ಲಿಸ್ಟ್. ಏನು ನಮ್ಮ ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಯೂನಿಯನ್ ಲಿಸ್ಟ್ ಅಂತ ಏನಿದೆ, ಡ್ಯೂರಿಂಗ್ ದ ಟೈಮ್ ಆಫ್ ಎಮರ್ಜೆನ್ಸಿ ಆಲ್ ದ ಲಿಸ್ಟ್ ಅಂಡ್ ಆಲ್ ದ ಸಬ್ಜೆಕ್ಟ್ಸ್ ವಿಲ್ ಗೋ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ಸೊ ಏನು ನಮ್ಮ ಫೆಡರಲ್ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಂತ ಏನಿತ್ತು, ಇಟ್ ಇಸ್ ಇಮಿಡಿಯೇಟ್ಲಿ ಚೇಂಜಿಂಗ್ ಇನ್ ಟು ದ ಸೆಂಟ್ರಲೈಸ್ ಸಿಸ್ಟಮ್ ಆರ್ ದ ಯೂನಿಟರಿ ಸಿಸ್ಟಮ್ ವಿತ್ ಜಸ್ಟ್ ಎಮರ್ಜೆನ್ಸಿ provision. And lastly we have the basic structure. Federalism was declared a part of basic structure in the S.R. Bommai judgment. So S.R. Bommai judgment ಅಲ್ಲಿ Supreme Court has told that federalism is a part of basic structure. ಮೂಲ ರಚನಾ ಸಿದ್ಧಾಂತದಲ್ಲಿ ಒಂದು ಈ ಫೆಡರಲಿಸಮ್ ಅನ್ನೋದು ಕೂಡ ಇದೆ. ಮೀನಿಂಗ್ ಟು ಸೇ ಸ್ಟೇಟ್ ಪವರ್ಸ್ ಏನಿದೆ ಅದನ್ನ ಸೆಂಟರ್ ಯೂನಿಲ್ಯಾಟ್ರಲ್ ಆಗಿ ತೆಗೆದಾಕೋದಕ್ಕೆ ಬರೋದಿಲ್ಲ. ರಾಜ್ಯ ಸರ್ಕಾರಗಳೇನಿದೆ ಆ ರಾಜ್ಯ ಸರ್ಕಾರಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಡಿಸ್ಮಿಸ್ ಮಾಡಿ ಅಲ್ಲಿ ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರೋದಕ್ಕೆ ಬರೋದಿಲ್ಲ ಫಾರ್ ರೀಸನ್ಸ್ ವಿಚ್ ಆರ್ ಫ್ರಿವಲಸ್. ಸೊ ಫೆಡರಲ್ ಸಿಸ್ಟಮ್ ಇಸ್ ಎ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಅಂಡ್ ವಾಟ್ ಆರ್ ದ ಮಾಡೆಲ್ಸ್, ಯಾವ ರೀತಿ ಇದನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ? ಕೆ.ಸಿ. ವೇರ್ ಹ್ಯಾಸ್ ಡಿಸ್ಕ್ರೈಬ್ಡ್ ಇಟ್ ಆಸ್ ಕ್ವಾಸಿ ಫೆಡರಲ್ ಅಂಡ್ ಗ್ರಾನ್ವಿಲ್ ಆಸ್ಟಿನ್ ಹ್ಯಾಸ್ ಡಿಸ್ಕ್ರೈಬ್ಡ್ ಇಟ್ ಆಸ್ ಕೋಆಪರೇಟಿವ್ ಫೆಡರಲಿಸಮ್. ಕೆ.ಸಿ. ವೇರೆ ಕ್ವಾಸಿ ಫೆಡರಲ್ ಅಂದ್ರೆ ಅರೆ ಒಕ್ಕೂಟ ಮತ್ತು ಸಹಕಾರಿ ಒಕ್ಕೂಟ, ಆ ಸಹಕಾರಿ ಫೆಡರಲಿಸಮ್ ಆ ಸಹಕಾರಿ ಒಕ್ಕೂಟ ಎಂದು ಗ್ರಾನ್ವಿಲ್ ಆಸ್ಟಿನ್ ಇದನ್ನು ವಿವರಿಸಿದ್ದಾರೆ. ಸೊ ಫೈನಲಿ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಫೆಡರಲ್ ಫ್ಯೂಚರ್ಸ್ ಯಾವುದು ಮತ್ತು ನಮ್ಮಲ್ಲಿ ಇರ್ತಕ್ಕಂತಹ ಯೂನಿಟರಿ ಫ್ಯೂಚರ್ಸ್ ಯಾವುದು? ಸೊ ವಾಟ್ ಆರ್ ದಿ ಫೆಡರಲ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ತಗೊಂಡ್ರೆ ಏನು? ಇವಾಗ ಫೆಡರಲಿಸಮ್ ಅಂದ್ರೆ ಏನು? ಸ್ಟೇಟ್ಸ್ಗೆ ಪವರ್ ಇದೆ. ಸೊ ಸ್ಟೇಟ್ಸ್ ಹ್ಯಾವ್ ಸರ್ಟನ್ ರೈಟ್ಸ್. ಸಿ ಡ್ಯುಯಲ್ ಪಾಲಿಟಿ. ಸೊ ರಾಜ್ಯ ಸರ್ಕಾರಗಳು ಇದೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಲ್ಲೇನೆ ದ ಸೆಂಟ್ರಲ್ ಗವರ್ಮೆಂಟ್ ಪವರ್ಸ್ ಏನು ಅಂತ ಬರ್ದಿದೆ, ಸ್ಟೇಟ್ ಗವರ್ಮೆಂಟ್ ಪವರ್ಸ್ ಏನು, ಸ್ಟೇಟ್ ಗವರ್ಮೆಂಟ್ ಫಂಕ್ಷನ್ಸ್ ಏನು ಅಂತೂ ಬರ್ದಿದೆ. ಬಿಕಾಸ್ ಆಫ್ ದಟ್ ಇಟ್ ಇಸ್ ಎಸ್ಟಾಬ್ಲಿಷಿಂಗ್ ಎ ಫೆಡರಲ್ ಸಿಸ್ಟಮ್. ಡಿವಿಷನ್ ಆಫ್ ಪವರ್ಸ್ 7th ಸ್ಕೆಡ್ಯೂಲ್ 7ನೇ ಅನುಸೂಚಿನಲ್ಲಿ ರಾಜ್ಯ ಪಟ್ಟಿ ಇರಬಹುದು ಅಥವಾ ಕೇಂದ್ರದ ಪಟ್ಟಿ ಇರಬಹುದು ಅಂಡ್ ಫೈನಲಿ ದ ಕನ್ಕರೆಂಟ್ ಲಿಸ್ಟ್ ಇರಬಹುದು. ಅದು ಎಲ್ಲದನ್ನು 7th ಸ್ಕೆಡ್ಯೂಲ್ ಅಥವಾ 7ನೇ ಅನುಸೂಚಿಯಲ್ಲಿ ಕೊಟ್ಟಿರೋದ್ರಿಂದ ವಿ ಆರ್ ಹ್ಯಾವಿಂಗ್ ಎ ಫೆಡರಲ್ ಸಿಸ್ಟಮ್. ಸುಪ್ರಿಮೆಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಸಂವಿಧಾನದ ಸಾರ್ವಭೌಮತ್ವ. ಸೊ ಬೇಸಿಕಲಿ ದ ಕಾನ್ಸ್ಟಿಟ್ಯೂಷನ್ ಏನಿದೆ ದಟ್ ಈಸ್ ಸುಪ್ರೀಂ. ಸೊ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ಸ್ ಇರ್ಬೋದು, ದೇ ಕೆನಾಟ್ ಗೋ ಎಗೈನ್ಸ್ಟ್ ದ
constitutional provisions, thereby establishing a federal system. Rigid procedure for ಫೆಡರಲ್ ಅಮೆಂಡ್ಮೆಂಟ್ಸ್. ಸೊ ಯಾವುದೇ ಒಂದು ಸಂವಿಧಾನಿಕ ತಿದ್ದುಪಡಿಗಳು ಈ ಫೆಡರಲ್ ಅಥವಾ ಒಕ್ಕೂಟ ವ್ಯವಸ್ಥೆಯ ಒಂದು ರೂಲ್ಸ್ ಇರ್ಬೋದು, ಇಲ್ಲ ಅದರ ಒಂದು ವಿಧಿಗಳಿರ್ಬೋದು, ಅದನ್ನ ಚೇಂಜ್ ಮಾಡ್ತಾ ಇದ್ರೆ, ಅದನ್ನ ತಿದ್ದುಪಡಿ ಮಾಡ್ತಾ ಇದ್ರೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಬೇಕಾಗುತ್ತೆ. ಸೊ ರಿಜಿಡ್ ಪ್ರೊಸೀಜರ್ ಫಾರ್ ಫೆಡರಲ್ ಅಮೆಂಡ್ಮೆಂಟ್ಸ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂಡ್ ಬೈಕ್ಯಾಮರಲಿಸಮ್. ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತಂದ್ರೆ ಏನು? ಸೊ ಒಂದು ಈ ಸ್ವತಂತ್ರವಾದಂತಹ ಒಂದು ನ್ಯಾಯಾಲಯಗಳು, ದೇ ಕ್ಯಾನ್ ಇಂಟರ್ಪ್ರಿಟ್ ಅಂಡ್ ದೇ ಕ್ಯಾನ್ ಗಿವ್ ಜಸ್ಟಿಸ್ ಟು ದ both center and the state governments. So if state governments are overridden by the central government, then judiciary is going to bring back life to the dissolved assemblies. And lastly, bicameralism. Lokasabha mattu Rajya Sabha eradu ide. Lokasabha represents the people of India, whereas Rajya Sabha represents the states of India. Since Rajya Sabha is representing the states of India, we can say that India is having what is called as India is having the federal ಸಿಸ್ಟಮ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ನಾವಿಲ್ಲಿ ವಾಟ್ ಡು ವಿ ಹ್ಯಾವ್? ವಿ ಹ್ಯಾವ್ ದಿ ಯೂನಿಟರಿ ಫ್ಯೂಚರ್ಸ್. ಯೂನಿಟರಿ ಫ್ಯೂಚರ್ಸ್. ಯೂನಿಟರಿ ಫ್ಯೂಚರ್ಸ್. ಸೊ ವಾಟ್ ಆರ್ ದ ಯೂನಿಟರಿ ಫ್ಯೂಚರ್ಸ್? ಸೊ ಯೂನಿಟರಿ ಫ್ಯೂಚರ್ಸ್ ಅಂದ್ರೆ ಏನು? ವಿಚ್ ಆರ್ ಟಿಲ್ಟಿಂಗ್ ಟುವರ್ಡ್ಸ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಕೊಡ್ತಕ್ಕಂತಹ ಯೂನಿಟರಿ ಫ್ಯೂಚರ್ಸ್ ಯಾವ್ಯಾವ್ದಿದೆ ಇಂಡಿಯಾದಲ್ಲಿ? ಸ್ಟ್ರಾಂಗ್ ಸೆಂಟರ್. ಯಾವ ರೀತಿ ಸ್ಟ್ರಾಂಗ್ ಸೆಂಟರು? ಆರ್ಟಿಕಲ್ 350 ಇಂಪೋಸ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ದ ಮನಿ ಮ್ಯಾಟರ್ಸ್ ಏನಿದೆ, ಸೆಂಟರ್ ಇಸ್ ಹ್ಯಾವಿಂಗ್ ಮೋರ್ ಫೈನಾನ್ಷಿಯಲ್ ರಿಸೋರ್ಸಸ್, ಆರ್ ಸೆಂಟರ್ ಕ್ಯಾನ್ ಇಂಪೋಸ್ ಆರ್ಟಿಕಲ್ 352 ಅಂಡ್ ಓವರ್ ರೈಡ್ ದಿ ಸ್ಟೇಟ್ ಗವರ್ನಮೆಂಟ್. ಸಿಂಗಲ್ ಸಿಟಿಸನ್ಶಿಪ್ ಅಂಡ್ ಸಿಂಗಲ್ ಕಾನ್ಸ್ಟಿಟ್ಯೂಷನ್. ಸೊ ಸಿಂಗಲ್ ಕಾನ್ಸ್ಟಿಟ್ಯೂಷನ್, ವಿ ಹ್ಯಾವ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಟ್ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಸಂವಿಧಾನಿಕ ತಿದ್ದುಪಡಿ ಮಾಡೋ ಅಧಿಕಾರ ಯಾರಿಗಿದೆ? ಕೇವಲ ಸಂಸತ್ತಿಗೆ ಮಾತ್ರ ಇದೆ. ದೇರ್ ಬೈ ಸೆಂಟರ್ ಇಸ್ ಆಲ್ ಪವರ್ಫುಲ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಸ್ಟೇಟ್ ಗವರ್ಮೆಂಟ್ಸ್ ತಿದ್ದುಪಡಿ ಕಾಯ್ದೆಯನ್ನ ಈವನ್ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಆಗೋದಿಲ್ಲ. ಕೇವಲ ಒಕ್ಕೂಟ ವ್ಯವಸ್ಥೆಯ ಅಥವಾ ಫೆಡರಲ್ ಫ್ಯೂಚರ್ಸ್ ಏನನ್ನ ತೊಂದರೆ ಆಗಿದ್ರೆ ಅಥವಾ ಡ್ಯಾಮೇಜ್ ಆಗೋಂಗಿದ್ರೆ, ಆರ್ ಅದನ್ನ ತಿದ್ದುಪಡಿ ಮಾಡಿದ್ರೆ, ಡ್ಯಾಮೇಜ್ ಆಗೋಂಗಿದ್ರೆ ಸುಪ್ರೀಂ ಕೋರ್ಟ್ ವಿಲ್ ಕಮ್ ಅಂಡ್ ಇಟ್ ವಿಲ್ ಸೇ ಫೆಡರಲ್ ಫ್ಯೂಚರ್ ಇಸ್ ಎ ಬೇಸಿಕ್ ಸ್ಟ್ರಕ್ಚರ್ ಅಂತ. ಅದೇನು ಡ್ಯಾಮೇಜ್ ಮಾಡ್ತಿಲ್ಲ ಬಟ್ ತಿದ್ದುಪಡಿ ಆಗಿದೆ ಅಂತ ಅಂದ್ರೆ ಅವಾಗ ಏನಾಗುತ್ತೆ? ಅರ್ಧದಷ್ಟು ರಾಜ್ಯಗಳು ಒಪ್ಕೋಬೇಕೇ ಹೊರತು ತಿದ್ದುಪಡಿ ಮಾಡೋದಿರ್ಬೋದು, ಆ ತಿದ್ದುಪಡಿ ಇನಿಷಿಯೇಟ್ ಮಾಡೋದಿರ್ಬೋದು, ಅದೆಲ್ಲಾನು ಕೇಂದ್ರನೇ ಮಾಡಬಹುದು. ದಟ್ ಈಸ್ ವೈ ಇಟ್ ಇಸ್ ಎ ಯೂನಿಟರಿ ಬಯಾಸ್. ಸಿಂಗಲ್ ಸಿಟಿಸನ್ಶಿಪ್. ಸಿಟಿಸನ್ಶಿಪ್ ಇನ್ ಇಂಡಿಯಾ ವಿ ಡೋಂಟ್ ಹ್ಯಾವ್ ಡ್ಯುಯಲ್ ಸಿಟಿಸನ್ಶಿಪ್. ಭಾರತದಲ್ಲಿ ಇರೋದು ಕೇವಲ ಭಾರತೀಯ ಸಿಟಿಸನ್ಶಿಪ್. ಸೊ ಅದರಿಂದ ಏನಾಗುತ್ತೆ? ಸೊ ವಾಟ್ ಎವರ್ ರೂಲ್ಸ್ ಲಾಸ್ ಆರ್ ಮೇಡ್ ವಿತ್ ರೆಸ್ಪೆಕ್ಟ್ ಟು ದ ಸಿಟಿಸನ್ಶಿಪ್ ಅಂಡ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಸ್ ಏನ್ ತಗೊಂಡ್ಬಂದಿದ್ದಾರೆ ಅದೆಲ್ಲದಕ್ಕೂ ಕೇವಲ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಥವಾ ಸಂಸತ್ತು ಮಾತ್ರನೇ ರೂಲ್ಸ್ ಲಾಸ್ ರೆಗ್ಯುಲೇಷನ್ಸ್ ಮಾಡಬಹುದು. ದೇರ್ ಬೈ ಎನ್ಫೋರ್ಸಿಂಗ್ ದ ಯೂನಿಟರಿ ಬಯಾಸ್. ಇಂಟಿಗ್ರೇಟೆಡ್ ಜುಡಿಷಿಯರಿ. ಸಿ ಇಂಡಿಯಾದಲ್ಲಿ ನಮ್ಗೆ ಏನಾಗಿದೆ? ವಿ ಡೋಂಟ್ ಹ್ಯಾವ್ ಡ್ಯುಯಲ್ ಕೋರ್ಟ್, ವಿ ಹ್ಯಾವ್ ದ ಇಂಟಿಗ್ರೇಟೆಡ್ ಜುಡಿಷಿಯರಿ. ಅಂದ್ರೆ ಹೈರಾರ್ಕಿಯಲ್ ಜುಡಿಷಿಯರಿ. ಮೀನಿಂಗ್ ಟು ಸೇ ಇಲ್ಲಿ ಸಬಾರ್ಡಿನೇಟ್ ಕೋರ್ಟ್ಸ್ ಇರುತ್ತೆ, ಇಲ್ಲಿ ಹೈಕೋರ್ಟ್ಸ್ ಇರುತ್ತೆ, ಇಲ್ಲಿ ಸುಪ್ರೀಂ ಕೋರ್ಟ್ ಇರುತ್ತೆ. ವಿ ಹ್ಯಾವ್ ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂಡ್ ದ ಜಡ್ಜಸ್ ಆಫ್ ಹೈಕೋರ್ಟ್ ಇರ್ಬೋದು and the judges of Supreme Court irbodu, they all are appointed by the President of India, thereby leading to what is called as unitary bias. And then all India services. So ivaga IAS irbodu, IPS exams ella enagutte, aa exams madodu yaru? UPSC. Selection madodu yaru? UPSC. Training kododu yaru? Central government. Appoint madodu yaru? Central government. But our work madodu elli? State government. So entire all India services under the final direct control under the central government. Immediate control bandre state government bitre, their selection, their training, their appointment, everything is done by the central government, thereby leading to unitary bias. And next we have the appointment of governor by the center. So ivaga ರಾಜ್ಯದ ಮುಖ್ಯಸ್ಥರು ಯಾರು? Who is the executive head of the state of India? The executive head of the state of India is the governor of the state, but governor is having a dual role. He is the executive head of the state of India and also he is the agent of the center. So governor ge illi election anta illa. So governor ge illi it is kevala appointed. So governor is appointed by whom? Governor is appointed by the President of India and governor is removed by President of India. Our removal ge yavade ondu procedure, impeachment method anta ಏನು ಇಲ್ಲ. So governor at the pleasure, whenever he wants he can appoint, whenever she wants he can remove. So allige the executive head of the state, he is appointed by the central government, is removed by central government, and the governor is not having any security of tenure, thereby leading to what is called as unitary bias. And lastly we have the
ಎಮರ್ಜೆನ್ಸಿ ಪ್ರಾವಿಷನ್ಸ್. ಸೊ 352 ಇರ್ಬೋದು, 356 ಇರ್ಬೋದು, ಅಥವಾ 360 ವಿಧಿ ಇರ್ಬೋದು. ಸೊ ಯಾವುದೇ ನೀವು ನೋಡಿದ್ರು ಎಮರ್ಜೆನ್ಸಿ ಪ್ರಾವಿಷನ್ಸ್ ಇಂಪೋಸ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟೇ. 352 ಇಂಪೋಸ್ ಮಾಡಿದ್ದಾರೆ ಅಂದ್ರೆ ದ ಎಂಟೈರ್ ಸ್ಟೇಟ್ ಗೌರ್ಮೆಂಟ್ಸ್ ಅಂಡ್ ಸ್ಟೇಟ್ ಲಿಸ್ಟ್ ಎಲ್ಲಾನು ಇಟ್ ವಿಲ್ ಗೋ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. 356 ಇಂಪೋಸ್ ಮಾಡಿದ್ದಾರೆ ರಾಷ್ಟ್ರಪತಿ ಆಳ್ವಿಕೆ ಅಂತ ಅಂದ್ರೆ. ಸೊ ರಾಷ್ಟ್ರಪತಿ ಆಳ್ವಿಕೆ ಇಂಪೋಸ್ ಮಾಡಿದಾಗ the state government may be dissolved and the legislature may be dissolved, thereby leading to what is called as the entire ಒಂದು administrative machinery will go into the hands of the central government. It is again a unitary bias. So allige with so much of biasness towards the unitary ಇರೋದ್ರಿಂದ we can call India as a quasi federal, ಅರೆ ಒಕ್ಕೂಟ. ಸೊ ಏನಪ್ಪಾ ಅದರ ಅರ್ಥ ಅಲ್ಲಿಗೆ, the unitary features ಇದೆ, federal features ಇದೆ, but federal features outweigh or federal features are tilting towards the ಫೆಡರಲ್ ಫ್ಯೂಚರ್ಸ್. ಸೊ ಸೆಂಟರ್ ಅಲ್ಲಿ ಇದೆಯಾ, ಈಕ್ವಲ್ ಆಗಿದೆಯಾ ಸ್ಟೇಟ್ಸ್ಗೆ ಅಥವಾ ಯೂನಿಯನ್ಗೆ ಅಂತ ಅಂದ್ರೆ ಇಟ್ ಈಸ್ ನಾಟ್ ಟಿಲ್ಟಿಂಗ್ ಟುವರ್ಡ್ಸ್ ದ ಸ್ಟೇಟ್ಸ್, ಇಟ್ ಈಸ್ ಟಿಲ್ಟಿಂಗ್ ಟುವರ್ಡ್ಸ್ ದ ಯೂನಿಯನ್. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು, ಕ್ವಾಸೈ ಫೆಡರಲ್ ಅಂತ ನಾವು ಇದನ್ನ ಕರಿತೀವಿ. ಇಟ್ ಈಸ್ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಸ್ವಲ್ಪ ಕರೆದಿದ್ದಾರೆ, ಬಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕ್ವಾಸೈ ಫೆಡರಲ್, ಅರೆ ಒಕ್ಕೂಟ. ಮೀನಿಂಗ್ ಟು ಸೇ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಯೂನಿಟರಿ, not completely federal, but it is semi-federal with more tilt towards the union futures. It is more of a unitary. So next ನಾವು ನೋಡೋದಾದ್ರೆ division of powers. Division of powers between the center and state. So division of powers ನಾವು ಎಲ್ಲಿ ನೋಡ್ತೀವಿ, we see in the 7th schedule the 3 list. ಒಂದು ಬಂದು ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಸೊ ಯೂನಿಯನ್ ಲಿಸ್ಟ್ ಏನ್ ಹೇಳುತ್ತೆ, ಇಟ್ ಈಸ್ ಹ್ಯಾವಿಂಗ್ 100 ಸಬ್ಜೆಕ್ಟ್ಸ್. ಒರಿಜಿನಲಿ ಎಷ್ಟಿತ್ತು, 97 ಇತ್ತು. ಸೊ 3 ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಸೆಂಟ್ರಲ್ ಜ್ಯೂರಿಸ್ಡಿಕ್ಷನ್. ಸೊ ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂತಹ ಒಂದು ವಿಷಯಗಳ ಮೇಲೆ ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯಾದಂತಹ ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು ಮಾಡೋದಕ್ಕೆ ಬರೋದಿಲ್ಲ. ಡಿಫೆನ್ಸು, ಫಾರಿನ್ ಅಫೇರ್ಸು, ಬ್ಯಾಂಕಿಂಗು, ರೈಲ್ವೇಸ್ ಎಕ್ಸೆಟ್ರಾ. ಬೇರೆ ಸ್ಟೇಟ್ ಲಿಸ್ಟ್ ಅಂತ ಏನಿದೆ, ಇಟ್ ಈಸ್ ಹ್ಯಾವಿಂಗ್ 61 ಸಬ್ಜೆಕ್ಟ್ಸ್. ಒರಿಜಿನಲಿ ಇಟ್ ಹ್ಯಾಡ್ 66 ಸಬ್ಜೆಕ್ಟ್ಸ್. ಸೊ -5 ಕಡಿಮೆ ಆಗಿದೆ ಇಲ್ಲಿ. ಎಕ್ಸ್ಕ್ಲೂಸಿವ್ ಚೇರ್ಸ್ ಜ್ಯೂರಿಸ್ಡಿಕ್ಷನ್ ಅಂಡರ್ ದಿ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್. ಸೊ ಯಾಕೆ ನಾರ್ಮಲ್ ಅಂತ ಹೇಳ್ತಾ ಇದೀವಿ ನಾವಿಲ್ಲಿ, ವೆನ್ ಎವರ್ ದೇರ್ ಇಸ್ ನ್ಯಾಷನಲ್ ಎಮರ್ಜೆನ್ಸಿ, ಈವನ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇದ್ರೂ ಕೂಡ ಪಾರ್ಲಿಮೆಂಟ್ ಅದನ್ನ ದೇ ಕ್ಯಾನ್ ಮೇಕ್ ರೂಲ್ಸ್, ಲಾಸ್, ರೆಗ್ಯುಲೇಷನ್ಸ್ ಟು ಗಿವ್ ಲೈಫ್ ಟು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಈವನ್ ದೋ ಇಫ್ ಇಟ್ ಈಸ್ ಇನ್ ದ ಸ್ಟೇಟ್ ಲಿಸ್ಟ್, ಟು ಗಿವ್ ಲೈಫ್ ಟು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್, ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ರೂಲ್ಸ್, ಲಾಸ್ ಅಂಡ್ ರೆಗ್ಯುಲೇಷನ್ಸ್ ಆನ್ ದಿ ಸ್ಟೇಟ್ ಲಿಸ್ಟ್ subjects. Whenever there is state president's rule, parliament can make subjects on the state list. Or whenever Rajya Sabha passes a resolution, then also the parliament can make rules on the state list. That's why we are saying normal times only state can make rules, regulations on these subjects. And lastly we have the concurrent list. So concurrent list ಅಥವಾ ಸಮಾವರ್ತಿ ಪಟ್ಟಿ ಏನ್ ಹೇಳುತ್ತೆ, it is having 52 subjects. ಒರಿಜಿನಲಿ 47 ಇತ್ತು, ಇವಾಗ 5ಗೆ ಶಿಫ್ಟ್ ಮಾಡಿದ್ದಾರೆ. ಜಾಯಿಂಟ್ ಜ್ಯೂರಿಸ್ಡಿಕ್ಷನ್, ಎಜುಕೇಶನ್, ಫಾರೆಸ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೆಂಟ್ರಲ್ ಲಾ ಪ್ರಿವೈಲ್ಸ್ ಇನ್ ದ ಕೇಸ್ ಆಫ್ ಎ ಕಾನ್ಫ್ಲಿಕ್ಟ್. ಮೀನಿಂಗ್ ಟು ಸೇ, ಸೊ ಯಾವುದೇ ರೀತಿಯಾದಂತಹ ಒಂದು ಕಾನ್ಫ್ಲಿಕ್ಟ್ ಆಯ್ತು, ಸೊ ಸ್ಟೇಟ್ ದವರು ಅದ್ರ ಮೇಲೆ ರೂಲ್ಸ್ ಮಾಡಿದ್ದಾರೆ, ಸೆಂಟರ್ ಅದ್ರ ಮೇಲೆ ರೂಲ್ಸ್ ಮಾಡಿದ್ದಾರೆ. ಸೊ ಇವಾಗ ಯಾವುದು ವಿಚ್ ಈಸ್ ಗೋಯಿಂಗ್ ಟು ಪ್ರಿವೈಲ್, ಕೊನೆಗೆ ಯಾವ್ದು ಇರುತ್ತೆ ಅಂತ ನಾವು ನೋಡೋದಾದ್ರೆ ಸೆಂಟ್ರಲ್ ಲಾ ಇಸ್ ಗೋಯಿಂಗ್ ಟು ಪ್ರಿವೈಲ್. ಸೊ ಒಂದು ಸಂಘರ್ಷಗೊಂಡಾಗ, ಒಂದು ಸಂಘರ್ಷ ಆಯ್ತು, ಮೀನಿಂಗ್ ಟು ಸೇ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಸೆಂಟ್ರಲ್ ರೂಲ್ ಅಂಡ್ ದ ಸ್ಟೇಟ್ ರೂಲ್ಸ್. ಅವಾಗ ಏನಾಗುತ್ತೆ, ಸೆಂಟ್ರಲ್ ರೂಲ್ ಇಸ್ ಗೋಯಿಂಗ್ ಟು ಪ್ರಿವೈಲ್. ಅಂಡ್ ಲಾಸ್ಟ್ಲಿ ರೆಸಿಡ್ಯೂಯರಿ ಪವರ್ಸ್. ರೆಸಿಡ್ಯೂಯರಿ ಪವರ್ಸ್ ಯಾರ ಹತ್ರ ಇದೆ, ರೆಸಿಡ್ಯೂಯರಿ ಪವರ್ಸ್ ಆರ್ ಗಿವನ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ಓನ್ಲಿ. ರೆಸಿಡ್ಯೂಯರಿ ಪವರ್ಸ್ ಆರ್ಟಿಕಲ್ 248 ಆರ್ ವೆಸ್ಟೆಡ್ ಎಕ್ಸ್ಕ್ಲೂಸಿವ್ಲಿ ವಿತ್ ದ ಪಾರ್ಲಿಮೆಂಟ್. ಮೀನಿಂಗ್ ಟು ಸೇ, ಈ ಮೇಲೆ ಇರ್ತಕ್ಕಂತಹ 3 ಲಿಸ್ಟ್ಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅದು ಅಲ್ದಿರಾ, ಇಫ್ ಎನಿ ನ್ಯೂ ಸಬ್ಜೆಕ್ಟ್ ಕಮ್ಸ್ ಅಪ್, ಸೊ ಇನ್ ಯಾವ್ದನ್ನ ಹೊಸದ್ ಬಂತು ಅಂತ ಅಂದ್ರೆ ವೇರ್ ಇಟ್ ವಿಲ್ ಬಿ ಗೋಯಿಂಗ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ಓನ್ಲಿ. ಸೊ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂಡ್ ದ ರೆಸಿಡ್ಯೂಯಲ್ ಪವರ್ಸ್. ಅಂಡ್ ಲಾಸ್ಟ್ಲಿ ವಿ ಕ್ಯಾನ್ ಸಿ ಹಿಯರ್, ನಾನು ಅವಾಗ ನಿಮ್ಗೆ ಹೇಳಿದ್ದೀನಿ ಇಲ್ಲಿ ಸ್ಪೆಷಲ್ ಇದು ಅಂತ ಹೇಳಿ. ಸೊ ದ ಸೇಮ್ ಥಿಂಗ್ ಇಸ್ ರಿಟನ್ ಹಿಯರ್. ಪಾರ್ಲಿಮೆಂಟ್ ಕ್ಯಾನ್ ಲೆಜಿಸ್ಲೇಟ್ ಆನ್ ಸ್ಟೇಟ್ ಸಬ್ಜೆಕ್ಟ್ ಇಫ್ ರಾಜ್ಯ ಸಭಾ passes a resolution or during the state emergency with the state consent or to implement the international treaties. So ನಾವು ಇಲ್ಲಿ ಮೇಲೆಗಡೆ ನೋಡಿದ್ವಲ್ಲ, so we saw the same thing here under normal circumstances. So that is what we mean by that one. So ಏನದು, ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಒಂದು ಈ ಸ್ಟೇಟ್ ಲಿಸ್ಟ್ ಏನಿದೆ ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ವಿಷಯಗಳ ಮೇಲೆ
ರಾಜ್ಯ ಸರ್ಕಾರಗಳೇ they can make the rules, laws, acts, amendments, etc. Whereas with respect to state list, the union government can make rules whenever there is national emergency, to give life to international agreements, or if a Rajya Sabha passes a resolution empowering the parliament to make rules on the state list subject, and lastly whenever the state themselves request to the parliament to make a law on the state list subject. So ಈ ನಾಲ್ಕು ಪರಿಸ್ಥಿತಿಗಳಲ್ಲಿ in these special circumstances even the central government or the parliament ಏನಿದೆ they can make laws on the state list subjects. So that is story with respect to division of powers. Then what are the administrative relations? What are the administrative relations? Mutual delegation. So ಇವರ ಕೆಲಸಗಳು ಅವ್ರು ಕೊಡ್ಬೋದು, ಇಲ್ಲ ಅವ್ರನ್ನ ಕೆಲಸನ ಇವ್ರು ಕೊಡ್ಬೋದು. ಯಾವಾಗ ಕೊಡ್ಬೋದು? It can be mutually delegated by the president with the state consent, or governor with the center consent can entrust executive functions to the other level. So basically ಯಾವ ರಾಜ್ಯಕ್ಕೆ ಕೊಡ್ಬೇಕಂತ ಇದ್ರೆ ಸೆಂಟ್ರಲ್ ಫಂಕ್ಷನ್ ನ president can give it by the prior consent of the governor. Again our state power na central ಕೊಡ್ಬೇಕಂತ ಅಂದ್ರೆ governor can do it with the prior consent of the central government. ಅದನ್ನ ಮಾಡಿಕೊಂಡು they can transfer thereby executive powers ಏನಿದೆ they can do that one. So president with the state consent or governor with the central consent can entrust the executive powers to each other. And next one, central binding directions. Center can give directions in normal times and also during the emergency. So basically central government is all powerful. So it is a duty of the central government to make sure all the governments of the states are run according to the provisions of the Constitution of India. So in that direction they can give the directions to the state government. And lastly failure to comply. So ಇವಾಗ ಆ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ನ ಏನು ಕೇಂದ್ರ ಸರ್ಕಾರ ನಿರ್ದೇಶನಗಳು ಕೊಟ್ಟಿದೆ ಅದನ್ನ ಧಿಕ್ಕರಿಸಿ ಅಥವಾ ಅದನ್ನು ಪಾಲಿಸದೆ ರಾಜ್ಯ ಸರ್ಕಾರಗಳು ಅದನ್ನೇನೋ ಧಿಕ್ಕರಿಸಿದೆ ಅಂತಂದ್ರೆ ಆವಾಗ ರಾಷ್ಟ್ರಪತಿ ಆಳ್ವಿಕೆಯನ್ನ ವಿಧಿ 356ರ ಕೆಳಗಡೆ ಕೇಂದ್ರ ಸರ್ಕಾರವು ಯಾವ ರಾಜ್ಯ ಅದನ್ನ ಧಿಕ್ಕರಿಸುತ್ತೋ, ಯಾವ ರಾಜ್ಯ ಅದನ್ನ ಫಾಲೋ ಮಾಡೋದಿಲ್ವೋ ಅದಕ್ಕೆ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಬಹುದು. So this is all about your division of powers between the center and state. So federal system ಅಂದ್ರೆ ಏನು, ಆ ಫೆಡರಲ್ ಸಿಸ್ಟಮ್ ಅಲ್ಲಿ ಡಿವಿಷನ್ ಆಫ್ ಪವರ್ಸ್ ಅಂತಂದ್ರೆ ಏನು, ಸೊ ಅದಷ್ಟೊಂದು ನಾವಿವತ್ತು ತಿಳ್ಕೊಂಡಿದೀವಿ. ನೆಕ್ಸ್ಟ್ ನೋಡೋದಾದ್ರೆ ಅಂತರ್ರಾಜ್ಯ ಸಂಬಂಧಗಳು, ಇಂಟರ್ ಸ್ಟೇಟ್ ರಿಲೇಷನ್ಸ್. ಸೊ ವಾಟ್ ಆರ್ ದೀಸ್ ಇಂಟರ್ ಸ್ಟೇಟ್ ರಿಲೇಷನ್ಸ್? ಅಂತರ್ರಾಜ್ಯ ಸಂಬಂಧಗಳು. ಸಿ ಇವಾಗ ವೆನ್ ಎವರ್ ವಿ ಹ್ಯಾವ್ ದಿಸ್ ಸ್ಟೇಟ್ಸ್ ಅಂತ ಬಂದಾಗ ದೇ ಆರ್ ದಿ ಫೆಡರಲ್ ಯೂನಿಟ್ಸ್ ಅಂತ ನಮಗೆ ಗೊತ್ತಿದೆ. ಅಂಡ್ ಬಿಟ್ವೀನ್ ದಿ ಸ್ಟೇಟ್ಸ್ ದ ಪೊಲಿಟಿಕಲ್ ಇಶ್ಯೂಸ್ ಏನಿರ್ಬೋದು, ವೆದರ್ ಇಟ್ ಮೇ ಬಿ ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇರ್ಬೋದು, ಆರ್ ಜಿಯೋಗ್ರಫಿಕಲ್ ಇಶ್ಯೂಸ್ ಇರ್ಬೋದು, ಆರ್ ಆಸ್ ವಿ ಕ್ಯಾನ್ ಸಿ ಹಿಯರ್ ವಾಟರ್ ಡಿಸ್ಪ್ಯೂಟ್ಸ್ ಇರ್ಬೋದು. ಹೌ ಆರ್ ದೇ ರಿಸಾಲ್ವ್ಡ್? ವಾಟ್ ಈಸ್ ದ ಪ್ರಾಸೆಸ್ ಆಫ್ ರಿಸಾಲ್ವಿಂಗ್ ದೀಸ್ ಇಶ್ಯೂಸ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಸ್ಟೇಟ್? ಇಂಟರ್ ಸ್ಟೇಟ್ ರಿಲೇಷನ್ಸ್. ಇಂಟರ್ ಸ್ಟೇಟ್ ರಿಲೇಷನ್ಸ್. ಸೊ ಇಂಟರ್ ಸ್ಟೇಟ್ ರಿಲೇಷನ್ಸ್ ಅಲ್ಲಿ ನಾವು ಇವಾಗ ಫಸ್ಟ್ ನೋಡೋದಾದ್ರೆ ಅಂತರ್ರಾಜ್ಯ ಜಲ ವಿವಾದಗಳು. ಸೊ ಅಂತರ್ರಾಜ್ಯ ಜಲ ವಿವಾದಗಳು ಯಾಕಾಗುತ್ತೆ? ಸಿ ಬೇಸಿಕಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ದ ರಿವರ್ಸ್ ಏನಿದೆ, ರಿವರ್ಸ್ ಫಾಲೋ ದ ಜಿಯೋಗ್ರಫಿ. ರಿವರ್ಸ್ ಏನಾಗುತ್ತೆ, ಜಿಯೋಗ್ರಫಿನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ವೇರಾಸ್ ಇವಾಗ ಸ್ಟೇಟ್ಸ್ ಆಫ್ ಇಂಡಿಯಾ ಏನಿದೆ, ಆ ಸ್ಟೇಟ್ಸ್ ಆಫ್ ಇಂಡಿಯಾ ಆರ್ ನ್ಯೂಲಿ ಡ್ರಾನ್ ಒಂದು ಪೊಲಿಟಿಕಲ್ ಮ್ಯಾಪ್ಸ್ ನ ನಾವು ಬರಿತೀವಿ. ಆವಾಗ ಏನಾಗುತ್ತೆ, ವೆನ್ ದೀಸ್ ಜಿಯೋಗ್ರಫಿಕಲ್ ಫ್ಲೋ ಏನಿದೆ, ದಿಸ್ ಡಸ್ ನಾಟ್ ಫಾಲೋ ದ ಪೊಲಿಟಿಕಲ್ ಬೌಂಡರಿ. ಯಾವಾಗ ಅದು ಪೊಲಿಟಿಕಲ್ ಬೌಂಡರಿ ಫಾಲೋ ಮಾಡೋದಿಲ್ಲ, ಅಂಡ್ ವಿತ್ ದ ಗ್ರೋಯಿಂಗ್ ಪಾಪ್ಯುಲೇಷನ್ ಇರ್ಬೋದು, ಆರ್ ಮೋರ್ ಅಂಡ್ ಮೋರ್ ನೀಡ್ಸ್ ಫಾರ್ ವಾಟರ್ ಏನಿದೆ, ಆ ನೀಡ್ಸ್ ಜಾಸ್ತಿ ಆಗ್ತಾ ಇದೆ, ಗ್ರೋಯಿಂಗ್ ಪಾಪ್ಯುಲೇಷನ್ ಇದೆ, ಅಂಡ್ ದ ವಾಟರ್ ಆರ್ ದ ರಿವರ್ಸ್ ಏನಿದೆ, ದೇ ಡು ನಾಟ್ ಫಾಲೋ ದ ಪೊಲಿಟಿಕಲ್ ಬೌಂಡರಿ ದಟ್ ವಿ ಆರ್ ಡ್ರಾಯಿಂಗ್ ಟುಡೇ, ಬಿಕಾಸ್ ದೇ ಆರ್ ಫ್ಲೋಯಿಂಗ್ ಹಿಸ್ಟಾರಿಕಲಿ ಫ್ರಮ್ ಲಾಂಗ್ ಟೈಮ್. ಸೊ ಈ ಮೂರು ಇಶ್ಯೂ ಇಂದ ವಿ ಆರ್ ಹ್ಯಾವಿಂಗ್ ವಾಟ್ ಈಸ್ ಕಾಲ್ಡ್ ಆಸ್ ದ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್. ಸೊ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ನ ವಿತ್ ರೆಸ್ಪೆಕ್ಟ್ ಟು ಫೆಡರಲ್ ಸಿಸ್ಟಮ್ ನ ನೋಡೋದಾದ್ರೆ ದ ಪಾರ್ಲಿಮೆಂಟ್ ವಿಲ್ ಪ್ರೊವೈಡ್ ಫಾರ್ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್. ಸೊ ಇವಾಗ ನೋಡೋದಾದ್ರೆ ಪಾರ್ಲಿಮೆಂಟ್ ಏನ್ ಮಾಡಿದೆ, ಟ್ರಿಬ್ಯುನಲ್ಸ್ ನ ಕ್ರಿಯೇಟ್ ಮಾಡಿಕೊಡುತ್ತೆ. ಇಟ್ ವಿಲ್ ಕ್ರಿಯೇಟ್ ದಿ ಟ್ರಿಬ್ಯುನಲ್ಸ್ ಅಂಡ್ ಇಟ್ ಹಸ್ ಆಲ್ಸೋ ಪಾಸ್ಡ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್. ಸೊ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಷನ್ ಅದು ಕ್ರಿಯೇಟ್ ಮಾಡಿದೆ, ವಿಚ್ ಆಲ್ಸೋ ಪ್ರೊವೈಡೆಡ್ ಫಾರ್ ದ ಟ್ರಿಬ್ಯುನಲ್ಸ್ ನ ಕೊಟ್ಟಿದೆ ಟು ಸೆಟಲ್ ಡೌನ್ ಆರ್ ಟು ಇಶ್ಯೂ ಸಾರ್ಟ್ ಔಟ್ ದಿ ಇಶ್ಯೂಸ್ ರಿಲೇಟೆಡ್ ಟು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್. ನೆಕ್ಸ್ಟ್ ಬಿಟ್ವೀನ್ ದ ಸ್ಟೇಟ್ಸ್ ಒಂದು ಕೋಆಪರೇಷನ್ ನ ಜಾಸ್ತಿ ಮಾಡೋದಕ್ಕೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ದ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂಡರ್ ಆರ್ಟಿಕಲ್ 263. It's a body established by the
President of India, and it investigates and advises on the common interests or disputes between the states. So yange madutte, it can do it because it is chaired by the Prime Minister and it includes all the state chief minister and 6 union cabinet ministers. So interstate council ಏನು ಮಾಡುತ್ತೆ, it is going to help you resolve the issues between the states which may be of common interest ಇರಬಹುದು ಅಥವಾ ಡಿಸ್ಪ್ಯೂಟ್ಸ್ ಇರಬಹುದು. ಅದನ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಅಂತಾರಾಜ್ಯ ಮಂಡಳಿ ವಿಧಿ 263ರಲ್ಲಿ ಏನು ಎಸ್ಟಾಬ್ಲಿಷ್ ಮಾಡುತ್ತೆ ಅದು ನಮಗೆ ಸಹಾಯ ಮಾಡುತ್ತೆ. ಯಾಕೆ ಸಹಾಯ ಮಾಡುತ್ತೆ ಆರ್ ಹೆಂಗೆ ಅದು ಹೆಲ್ಪ್ ಮಾಡುತ್ತೆ? For the very reason that it is chaired by the Prime Minister of India and it includes all the chief ministers of all the states. And next we have the Public Act, Mutual Full Faith and Credit. So mutual faith and credit or full faith and credit. So ಏನಪ್ಪ ಇದು ಅಂತ ಅಂದ್ರೆ, ಒಂದು ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪಬ್ಲಿಕ್ ಆಕ್ಟ್ಸ್ ಇರ್ಬೋದು, ಇಲ್ಲ ಪಬ್ಲಿಕ್ ರೆಕಾರ್ಡ್ಸ್ ಇರ್ಬೋದು, ಅಥವಾ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಇರ್ಬೋದು, ಇಟ್ ಈಸ್ ರೆಸ್ಪೆಕ್ಟೆಡ್ ಅಂಡ್ ಅಕ್ಸೆಪ್ಟೆಡ್ ಥ್ರೂ ಔಟ್ ದ ಕಂಟ್ರಿ. ಸೊ ನೋಡಿ ಇದರ ಅರ್ಥ ಏನು? ಅಪ್ಲೈಸ್ ಟು ಪಬ್ಲಿಕ್ ಆಕ್ಟ್ಸ್, ರೆಕಾರ್ಡ್ಸ್ ಅಂಡ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಆಫ್ ಯೂನಿಯನ್ ಅಂಡ್ ದಿ ಸ್ಟೇಟ್ ಗವರ್ಮೆಂಟ್. ಪೂರ್ಣ ನಂಬಿಕೆ. ಸೊ ಏನದ್ರ ಅರ್ಥ? ಇವಾಗ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ದ ಅದರ್ ಸ್ಟೇಟ್ಸ್ ಅಕ್ಸೆಪ್ಟ್ ದಟ್ ಸೇಮ್ ಡಾಕ್ಯುಮೆಂಟ್ ದಟ್ ಇಟ್ ಈಸ್ ದ ಕರೆಕ್ಟ್ ಒನ್. ಸೊ ಮ್ಯೂಚುಯಲ್ ಫೈತ್, ಮ್ಯೂಚುಯಲ್ ಟ್ರಸ್ಟ್ ಅಂಡ್ ಕ್ರೆಡಿಟ್. ಸೊ they accept all the records and documents. Lastly we have the zonal council, which is a statutory body created by the State Reorganization Act of 1956. It is chaired by the Union Home Minister. So again zonal council. So we have all the zones create ಮಾಡಿದೀವಿ. ಆ zonal council ಇರ್ತಾರೆ, ಆ zone ಅಲ್ಲಿ ಇರ್ತಕ್ಕಂತಹ ಮೆಂಬರ್ಸ್ ಇರ್ತಾರೆ. ಯೂನಿಯನ್ ಹೋಮ್ ಮಿನಿಸ್ಟರ್ ಇಸ್ ದ ಚೇರ್ಮನ್ ಫಾರ್ ಆಲ್ ದಿ zonal councils and ಬೇರೆ ಚೀಫ್ ಮಿನಿಸ್ಟರ್ಸ್ ದೇ ಹ್ಯಾವ್ ದಿಸ್ ವೈಸ್ ಚೇರ್ಮನ್ಶಿಪ್ ಬೈ rotation, which will help solve the issues between the states. And lastly, trade and commerce. Freedom of trade throughout India. Parliament can impose restrictions in the public interest. So throughout India, without any issues, anybody can do any trade and you can travel, you can do any business, commerce, trade throughout the territory of India, except whenever there is a restriction imposed by the central government. Adu bittu everybody you can move throughout the territory of India. So that is your interstate disputes and the interstate relations. Interstate disputes and interstate relations. Then we have the Finance Commission of India ಅಥವಾ ಭಾರತದ ಹಣಕಾಸು ಆಯೋಗ ಅಂತ ಹೇಳ್ತೀವಿ. ಸೊ ಏನಕ್ಕಪ್ಪ ಇದು ಭಾರತದ ಹಣಕಾಸು ಆಯೋಗ, ಏನಕ್ಕೆ ಬೇಕಿದು ಹಣಕಾಸು ಆಯೋಗ ಅಂತ ಅಂದ್ರೆ ಸಂವಿಧಾನದ ವಿಧಿ 280ರಲ್ಲಿ ಇದನ್ನ ಹೇಳ್ತಾರೆ. ಸೊ ಇದು ಪ್ರತಿ 5 ವರ್ಷಕ್ಕೊಮ್ಮೆ ಅಥವಾ 5 ವರ್ಷಕ್ಕಿಂತ ಮೊದಲೇ ರಾಷ್ಟ್ರಪತಿಗಳಿಂದ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಆಗುತ್ತೆ. ಸೊ ಏನಕ್ಕೆ ಇದು ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ ಅಥವಾ ವೈ ಡು ವಿ ನೀಡ್ ದಿಸ್ ಫೈನಾನ್ಸ್ ಕಮಿಷನ್ ಅಂತ ನಾವು ತಗೊಳ್ಳೋದಾದ್ರೆ, ಇವಾಗ ಏನು ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಅಂತ ಏನ್ ಬಂದಿರುತ್ತಲ್ಲ, ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಅಂತ ಏನ್ ಬಂದಿರುತ್ತೆ ಅದನ್ನ ಇಟ್ ಹ್ಯಾಸ್ ಟು ಬಿ ಡಿವೈಡೆಡ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಸ್ಟೇಟ್ಸ್. ಸೊ ಬಂದಿರತಕ್ಕಂತ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಏನಿದೆ, ತೆರಿಗೆ ಹಣ ಏನಿದೆ, ಅದನ್ನ ಇಟ್ ಹ್ಯಾಸ್ ಟು ಬಿ ಡಿವೈಡೆಡ್ ಬಿಟ್ವೀನ್ ದಿ ಸೆಂಟರ್ ಮತ್ತೆ ಸ್ಟೇಟ್ಸ್. ಸೊ ಇವಾಗ ಸೇ ಫಾರ್ ಎಕ್ಸಾಂಪಲ್ ಬಂದಿರೋದ್ರಲ್ಲಿ ಮೊನ್ನೆ ಬಂದಂತಹ 15th ಫೈನಾನ್ಸ್ ಕಮಿಷನ್ ಏನ್ ಮಾಡಿದೆ, 41% ಸ್ಟೇಟ್ಸ್ಗೆ ಕೊಟ್ಟಿದೆ, 59% ಸೆಂಟರ್ಗೆ ಕೊಟ್ಟಿದೆ. ಸೊ ಈ 41% ಇದು ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಆಯ್ತು. ಇವಾಗ ನಮ್ಮಲ್ಲೊಟ್ಟು 28 ರಾಜ್ಯಗಳಿದೆ. ಆ ರಾಜ್ಯಗಳಿಗೆ ಯಾವ ರೀತಿ ಹಂಚಿಕೆ ಮಾಡಬೇಕು, ಯಾವ ಒಂದು ಆಧಾರದ ಮೇಲೆ ಹಂಚಿಕೆ ಮಾಡಬೇಕು, ವಾಟ್ ಈಸ್ ದ ಫಾರ್ಮುಲಾ ವಿಚ್ ವಿಲ್ ಗೈಡ್ ದಿಸ್ ಡಿಸ್ಟ್ರಿಬ್ಯೂಷನ್. ಆರ್ ಗ್ರಾಂಟ್ ಇನ್ ಏಡ್ ಅಂತ ಕೇಂದ್ರ ಸರ್ಕಾರ ಕೊಡುತ್ತೆ. ಆ ಗ್ರಾಂಟ್ ಇನ್ ಏಡ್ ನ ಯಾವ ರೀತಿ ಕೊಡಬೇಕು ಕೇಂದ್ರ ಸರ್ಕಾರ, ಯಾರಿಗೆ ಕೊಡಬೇಕು, ಯಾವ ಒಂದು ಕ್ರೈಟೀರಿಯಾ ಮೇಲೆ ಕೊಡಬೇಕು, ಅದಕ್ಕೆಲ್ಲದಕ್ಕೂ ಫಾರ್ಮುಲಾ ಕೊಡೋದು ಯಾರು? ಇಟ್ ಈಸ್ ದ ಫೈನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗ. ಸೊ ಪ್ರತಿ 5 ವರ್ಷಕ್ಕೊಮ್ಮೆ ಇದನ್ನ ಮಾಡ್ತಾರೆ. 15th ಫೈನಾನ್ಸ್ ಕಮಿಷನ್ ಏನಿದೆ ಅದು NK ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿತ್ತು. ಇವಾಗ 16ನೇ ಹಣಕಾಸು ಆಯೋಗನ ರಾಷ್ಟ್ರಪತಿಗಳು ನೇಮಕ ಮಾಡಿದ್ದಾರೆ, ವಿಚ್ ಈಸ್ ಹೆಡೆಡ್ ಬೈ ಅರವಿಂದ್ ಪನಾಗರಿಯಾ. ಸೊ ನಾವಿಲ್ಲಿ ನೋಡೋದಾದ್ರೆ ದಟ್ ವಾಟ್ ಎವರ್ ಯು ಲರ್ನ್ ಹಿಯರ್, ನೀವು ನೋಡಿದ್ರೆ ವಿಧಿ 280 ಪ್ರತಿ 5ನೇ ವರ್ಷ ಅಥವಾ ಅದಕ್ಕಿಂತ ಮೊದಲೇ ರಾಷ್ಟ್ರಪತಿಗಳಿಂದ ರಚನೆ. ಏನಕ್ಕೆ ಬೇಕು? ಟೋಟಲಿ ಇಟ್ ಇನ್ಕ್ಲೂಡ್ಸ್ 1+4 ಮೆಂಬರ್ಸ್. 1+4 ಮೆಂಬರ್ಸ್. ಸೊ ಯಾರದು 1+4 ಮೆಂಬರ್ಸ್ ಅಂತ ನಾವಿಲ್ಲಿ ನೋಡೋದಾದ್ರೆ, ಫಸ್ಟ್ ಯಾರಿದ್ದಾರೆ? ಫಸ್ಟ್ ಇಸ್ ದ ಚೇರ್ಪರ್ಸನ್ ವಿತ್ ಎ ಪರ್ಸನ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಅಫೇರ್ಸ್. ಸೊ ಪಬ್ಲಿಕ್ ಅಫೇರ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಂಥವರು he can become the chairman.
ಮೆಂಬರ್ 1 he has been a high court judge or is qualified for the same. ಒಂದು ಹೈಕೋರ್ಟ್ ನ ನ್ಯಾಯಾಧೀಶರಾಗೋದಕ್ಕೆ ಅವ್ರಿಗೆ ಅರ್ಹತೆ ಇರಬೇಕು ಅಥವಾ ನ್ಯಾಯಾಧೀಶರೇ ಆಗಿರ್ಬೇಕು. he has been a high court judge or is qualified to become the high court judge. ನೆಕ್ಸ್ಟ್ ಬಂದು ಮೆಂಬರ್ 2 has special knowledge of the government finance and account. has special knowledge of the government finance and account. member 3 has wide experience in financial matters and administration. and lastly who has member 4 who has a special knowledge in economics. ಸೊ ಇಲ್ಲ ನೋಡೋದಾದ್ರೆ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದಾರೆ ಅಥವಾ ಅರ್ಹತೆ ಹೊಂದಿದ್ದಾರೆ, ಸರ್ಕಾರಿ ಹಣಕಾಸು ಮತ್ತು ಖಾತೆಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದಾರೆ, ಹಣಕಾಸು ವಿಷಯಗಳಲ್ಲಿ ಪರಿಣಿತಿ ಹೊಂದಿದ್ದಾರೆ ಮತ್ತು ಅರ್ಥಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನವನ್ನು ಹೊಂದಿದ್ದಾರೆ. ಎಸ್ ಮೆಂಬರ್ ಇಸ್ ಹ್ಯಾವಿಂಗ್ ಸ್ಪೆಷಲ್ ನಾಲೆಜ್ ಇನ್ ಎಕನಾಮಿಕ್ಸ್. ಸೊ ಈ ಒಂದು ಕಾಂಪೋಸಿಷನ್ ಮಾಡ್ತಾರೆ ಅಂಡ್ ಪ್ರತಿ 5 ವರ್ಷಕ್ಕೆ ಇರ್ಬೋದು, ಇಲ್ಲ 5 ವರ್ಷಕ್ಕಿಂತ ಮುಂಚೆನೆ ಇರ್ಬೋದು, ಅದನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ವಾಟ್ ಈಸ್ ದ ಕೋರ್ ಮ್ಯಾಂಡೇಟ್. ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸಸ್ ರೆಕಮೆಂಡ್ಸ್ ದ ವರ್ಟಿಕಲ್ ಡೆವಲ್ಯೂಷನ್. ಸೊ ಅವಾಗ ನಾವು ತಿಳ್ಕೊಂಡಂಗೆ ವರ್ಟಿಕಲ್ ಡೆವಲ್ಯೂಷನ್ ಸೆಂಟರ್ ಮತ್ತೆ ಸ್ಟೇಟ್ಸ್ ಅಂಡ್ ದ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್. ಆ ಬಂದಿರತಕ್ಕಂತಹ ದುಡ್ಡು ಏನಿದೆ ದಟ್ ಅಮೌಂಟ್ ಅದನ್ನ ಸ್ಟೇಟ್ಸ್ ಗೆ ಯಾವ ರೀತಿ ಬಿಟ್ವೀನ್ ದ ಸ್ಟೇಟ್ಸ್ ಯಾವ ರೀತಿ ಡಿವೈಡ್ ಮಾಡಬೇಕು, ದಟ್ ಈಸ್ ದ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಬಂದು ಗ್ರಾಂಟ್ ಇನ್ ಏಡ್ ಫಾರ್ಮುಲೇಟ್ಸ್ ದ ಪ್ರಿನ್ಸಿಪಲ್ ಗವರ್ನಿಂಗ್ ದ ಗ್ರಾಂಟ್ ಇನ್ ಏಡ್ ಟು ದ ಸ್ಟೇಟ್ಸ್. ಸೊ ರಾಜ್ಯಗಳಿಗೆ ಏನು ಗ್ರಾಂಟ್ಸ್ ಕೊಡ್ತಾರೆ ಅದಕ್ಕೆ ಏನು ಕ್ರೈಟೀರಿಯಾ ಯೂಸ್ ಮಾಡಬೇಕು ಮತ್ತೆ ಯಾವ ರೀತಿ ಕೊಡಬೇಕು ಅಂತ ಡಿಸೈಡ್ ಮಾಡೋದು ಈಸ್ ದ ಫೈನಾನ್ಸ್ ಕಮಿಷನ್. ದೆನ್ ಫೈನಲಿ ಲೋಕಲ್ ಬಾಡಿ ಸಪೋರ್ಟ್ ಸಜೆಸ್ಟ್ ಮೆಜರ್ಸ್ ಟು ಅಗ್ಯುಮೆಂಟ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಟು ಸಪ್ಲಿಮೆಂಟ್ ದ ರಿಸೋರ್ಸಸ್ ಅಂಡ್ ಪಂಚಾಯತೀಸ್ ಅಂಡ್ ಮುನ್ಸಿಪಾಲಿಟೀಸ್. ಸೊ ಇವಾಗ ಏನಿದೆ ಸ್ಟೇಟ್ ಗವರ್ಮೆಂಟ್ ಏನಿದೆ, ಸ್ಟೇಟ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ ಇಂದ ಮನಿ ವಿಲ್ ಗೋ ಟು ದ ಪಂಚಾಯತಿ ರಾಜ್. ಇವಾಗ ಯಾವ ರೀತಿ ಕೇಂದ್ರದಿಂದ ರಾಜ್ಯಗಳಿಗೆ ಬರ್ತಾ ಇದೆ ಅದೇ ರೀತಿ ರಾಜ್ಯಗಳಿಂದ ಪಂಚಾಯತಿ ರಾಜ್ ಸಂಸ್ಥೆಗಳಿಗೂ ಹೋಗುತ್ತೆ. ಸೊ ಆ ಪಂಚಾಯತಿ ರಾಜ್ ಸಂಸ್ಥೆಗಳಿಗೆ ಹೋಗ್ಬೇಕಂದ್ರೆ ಒಂದು ರಾಜ್ಯದ ಕನ್ಸಾಲಿಡೇಟೆಡ್ ಫಂಡ್ ಅಂತ ನಾವೇನ್ ಹೇಳ್ತೀವಿ, ಆ ರಾಜ್ಯದ ಕನ್ಸಾಲಿಡೇಟೆಡ್ ಫಂಡ್ ನ ಯಾವ ರೀತಿ ಅದನ್ನ ಹೆಚ್ಚಿಸಬಹುದು, ಯಾವ ರೀತಿ ಅದಕ್ಕೆ ಜಾಸ್ತಿ ರಿಸೋರ್ಸಸ್ ಬರೋ ಹಂಗೆ ಮಾಡಬಹುದು. ಸೊ ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್ ಕೊಟ್ಟಿರ್ತಕ್ಕಂತಹ ರೆಕಮೆಂಡೇಶನ್ಸ್ ನ ತಗೊಂಡು ಅದನ್ನ ದೇ ಆರ್ ಗೋಯಿಂಗ್ ಟು ಸಜೆಸ್ಟ್ ಮೆಜರ್ಸ್ ಟು ಇನ್ಕ್ರೀಸ್ ದ ಆರ್ ಟು boost the revenue for the state consolidated fund. And lastly advisory role, any other matter referred by the president in the interest of the sound finance. So you ಮೂರು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಯಾವುದು ಫಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರೊಸೀಡ್ಸ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಸ್ಟೇಟ್ ಅಂಡ್ ಬಿಟ್ವೀನ್ ದ ಸ್ಟೇಟ್ಸ್. ನೆಕ್ಸ್ಟ್ ಬಂದು ಗ್ರಾಂಟ್ ಇನ್ ಏಡ್ ಯಾವ ರೀತಿ ಕೊಡಬೇಕು, ನೆಕ್ಸ್ಟ್ ಬಂದು ಯಾವ ರೀತಿ ಸ್ಟೇಟ್ ಫಂಡ್ ನ ಬೂಸ್ಟ್ ಮಾಡಬೇಕು. ಇವು ಮೂರರ ಜೊತೆಗೆ ಎನಿ ಅದರ್ ಮ್ಯಾಟರ್ ದಟ್ ಈಸ್ ರೆಫರ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಈ ಮೂರರ ಜೊತೆಗೆ ಇನ್ ಯಾವ್ದನ್ನ ಮ್ಯಾಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೆಫರ್ ಮಾಡಿದ್ರೆ ಅದನ್ನು ಕೂಡ ಇವರು ಅದನ್ನ ನೋಡಿ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ರೆಕಮೆಂಡೇಶನ್ಸ್. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ದ ರಿಪೋರ್ಟ್. ರಿಪೋರ್ಟ್ ಸಬ್ಮಿಷನ್ ಇಸ್ ಆರ್ಟಿಕಲ್ 281. ಸೊ ಬೇಸಿಕಲಿ ಇವ್ರು ಏನು ರೆಕಮೆಂಡೇಶನ್ಸ್ ಕೊಡ್ತಾರೆ ಆ ರೆಕಮೆಂಡೇಶನ್ಸ್ ನ ಇಟ್ ಇಸ್ ಲೈಡ್ ಬಿಫೋರ್ ದ ಹೌಸ್ ವಿತ್ ದ ಆಕ್ಷನ್ ಟೇಕನ್ ಮೆಮೊರಾಂಡಮ್. ಸೊ ಒಂದು ಮೆಮೊರಾಂಡಮ್ ಆಫ್ ಆಕ್ಷನ್ ಟೇಕನ್. ಸೊ ಆ ಒಂದು ಏನು ಕೊಟ್ಟಿದ್ದಾರೆ ಅವರು ಅದು ಯಾವ ರೀತಿ ಕೊಟ್ಟಿದ್ದಾರೆ, ಅದು ಏನು ಮಾಡ್ತಾ ಇದೀವಿ, ಹೌ ಇಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಅಂತ ಎ ರಿಪೋರ್ಟ್ ಇಸ್ ಪ್ರೆಸೆಂಟೆಡ್ ಇನ್ ದ ಹೌಸಸ್, ಬೋತ್ ದ ಹೌಸಸ್. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಇವಾಗ ಇಲ್ಲಿ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ದ 15th ಫೈನಾನ್ಸ್ ಕಮಿಷನ್. ಸೊ 15th ಫೈನಾನ್ಸ್ ಕಮಿಷನ್ 2021ರಿಂದ 2020ವರೆಗೂ ಫೈನಲ್ ರಿಪೋರ್ಟ್ ಕವರ್ 6 years ಡ್ಯೂ ಟು ಇಂಟರಿಮ್ 2021 ರಿಪೋರ್ಟ್. ರೆಕಮೆಂಡೆಡ್ 41% ಡಿವಿಸಿಬಲ್ ಪೂಲ್ ಆಫ್ ಸ್ಟೇಟ್ಸ್. ಸೊ ಅವಾಗ ನಾನು ಹೇಳಿದ್ದೀನಿ 41 ಯಾಕೆ adjusted from 42% because J&K became a union territory. So article 370 ಏನಿತ್ತು ವಿಧಿ 370 ಅದನ್ನ ನಾವು ಅಬ್ರೋಗೇಷನ್ ಮಾಡಿದ ನಂತರ ಇವಾಗ ಏನಾಗಿದೆ, ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಅಂತ ಮಾಡಿದೀವಿ. ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಈಸ್ ವಿತ್ ದ ಸ್ಟೇಟ್ ಲೆಜಿಸ್ಲೇಚರ್, ವೇರ್ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ಗೆ ಸ್ಟೇಟ್ ಲೆಜಿಸ್ಲೇಚರ್ ಕೊಟ್ಟಿಲ್ಲ. ಸೊ ಅದರಿಂದ 42% ಏನಿತ್ತು ಅದನ್ನ ಇಲ್ಲಿ 41% ಮಾಡಲಾಗಿದೆ. ಅಂಡ್ ದೆನ್ ಇವಾಗ ಹಾರಿಜಾಂಟಲ್ ಡೆವಲ್ಯೂಷನ್. ಸೊ ನಾವು ಆವಾಗೇ ನಿಮ್ಗೆ ಹೇಳ್ದಂಗೆನೆ, ಸೊ ಸೆಂಟರ್ ಅಂಡ್ ಸ್ಟೇಟ್ ಅಂತ ಬಂದಾಗ ಸ್ಟೇಟ್ಸ್ಗೆ ಇವಾಗ 41%, ಸೆಂಟರ್ಗೆ 59% ಹೋಗಿದೆ. ಈ 41% ನ ಯಾವ ರೀತಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಅದಕ್ಕೆ ಫಾರ್ಮುಲಾ ದೇ ಗಿವನ್. ಇನ್ಕಮ್ ಡಿಸ್ಟೆನ್ಸ್ ನೋಡ್ಕೊಂಡು 45%, ಪಾಪ್ಯುಲೇಷನ್ ಆಫ್ 2011 15%, ಏರಿಯಾ 15%, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ 12.5, ಅಲ್ಲಿಗೆ ಪಾಪ್ಯುಲೇಷನ್ ಪ್ಲಸ್ ಡೆಮೋಗ್ರಫಿ 15 ಪ್ಲಸ್ 12 27.5 ಕೊಡ್ತಾ ಇದ್ದಾರೆ. ಸೊ ಪಾಪ್ಯುಲೇಷನ್ 2011ರ ಜನಗಣತಿ ಏನಿದೆ ಅದ್ರ ಮೇಲೆ ಎಷ್ಟು ಪಾಪ್ಯುಲೇಷನ್ ಇದೆ ಅದ್ರ ಮೇಲೆ ಒಂದಷ್ಟು,
ಪ್ಲಸ್ ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು? ಸೊ ಬೇಸಿಕಲಿ ಕೆಲವೊಂದು ರಾಜ್ಯಗಳು ಬಿಕಾಸ್ ಆಫ್ ಬೆಟರ್ ಎಜುಕೇಶನ್ ಅಂಡ್ ಬೆಟರ್ ಆಕ್ಸೆಸ್ ಟು ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸಸ್ ಅಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಇರ್ಬೋದು ಅಥವಾ ಅವರ ಜನಸಂಖ್ಯೆಯ ಪ್ರಮಾಣ ಮತ್ತೆ ದ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಏನಿದೆ ಅದನ್ನ ಕಡಿಮೆ ಮಾಡಿದ್ದಾರೆ. ಸೊ ಟು ರಿವಾರ್ಡ್ ದೋಸ್ ಸ್ಟೇಟ್ಸ್ ವಿಚ್ ಹವ್ ಅಚೀವ್ಡ್ ದಟ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂಡ್ ಬೆಟರ್ ಫ್ಯಾಮಿಲಿ ಪ್ಲಾನಿಂಗ್ ಏನಿದೆ ಅವರಿಗೆ ಟು ಬೆನಿಫಿಟ್ ಆರ್ ಟು ರಿವಾರ್ಡ್ ದೆಮ್ ದ ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಫಾರೆಸ್ಟ್ ಏರಿಯಾಗೆ 10%, ಫಿಸಿಕಲ್ ಎಫರ್ಟ್ಸ್ಗೆ 2.5%. ಸೊ 45, 15, 60, 75 ಅಂಡ್ ವಿ ಹ್ಯಾವ್ ದ ರಿಮೈನಿಂಗ್ ಹಿಯರ್ 75 ಪ್ಲಸ್ 25, 75 ಪ್ಲಸ್ 25 100%. ಸೊ ಈ ಒಂದು ಪರ್ಸೆಂಟೇಜ್ ಮೇಲೆ ದೇ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದ ಅಮೌಂಟ್ ಬಿಟ್ವೀನ್ ಸೆಂಟರ್ ಅಂಡ್ ದಿ ಸ್ಟೇಟ್ಸ್ ಅಂಡ್ ಅಮಾಂಗ್ ದಿ ಸ್ಟೇಟ್ಸ್. ಸೊ ನಾವಿಲ್ಲಿ ಇವಾಗ ನೋಡೋದಾದ್ರೆ ಇದನ್ನ ದ ಫಸ್ಟ್ 3 ಟಾಪಿಕ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡಿವಿಷನ್ ಆಫ್ ಪವರ್ಸ್. ಫಸ್ಟ್ ಫೆಡರಲ್ ಸಿಸ್ಟಮ್ ಅಂದ್ರೆ ಏನು, ದ ಎಂಟೈರ್ ಸ್ಟೋರಿ ರಿಲೇಟೆಡ್ ಟು ದ ಫೆಡರಲ್ ಸಿಸ್ಟಮ್. ಸೊ ಇಂಡಿಯಾದಲ್ಲಿ ಯಾವ ರೀತಿಯಾದಂತಹ ಫೆಡರಲ್ ಸಿಸ್ಟಮ್ ಇದೆ, ಯೂನಿಟರಿ ಫ್ಯೂಚರ್ಸ್ ಯಾವ್ಯಾವುದು, ಫೆಡರಲ್ ಫ್ಯೂಚರ್ಸ್ ಯಾವ್ಯಾವುದು, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದೀವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ವಿ ವೆಂಟ್ ಆನ್ ಟು ಸಿ ಡಿವಿಷನ್ ಆಫ್ ಪವರ್ಸ್. ವಿತ್ ರೆಸ್ಪೆಕ್ಟ್ ಟು ಡಿವಿಷನ್ ಆಫ್ ಪವರ್ಸ್ ವಿ ಸಾ ದ ಸೆಂಟ್ರಲ್ ಲಿಸ್ಟ್ ಇರ್ಬೋದು, ಸ್ಟೇಟ್ ಲಿಸ್ಟ್ ಇರ್ಬೋದು, ಕನ್ಕರೆಂಟ್ ಲಿಸ್ಟ್ ಇರ್ಬೋದು, ಮತ್ತೆ ರೆಸಿಡ್ಯೂರಿ ಪವರ್ಸ್ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಸ್ಟೇಟ್ ಲಿಸ್ಟ್ ಮೇಲೆ ಕೇಂದ್ರ ಸರ್ಕಾರ ಯಾವ ಸಮಯದಲ್ಲಿ ಇಟ್ ಕ್ಯಾನ್ ಮೇಕ್ ರೂಲ್ಸ್ ಲಾಸ್ ಅಂತ ನಾವು ತಿಳ್ಕೊಂಡಿದೀವಿ. ದೆನ್ ನಾವೇನ್ ಮಾಡಿದ್ವಿ, ಇಂಟರ್ ಸ್ಟೇಟ್ ರಿಲೇಷನ್ಸ್ ಹೋಗಿ ಸೊ ಮ್ಯೂಚುವಲ್ ಫೈತ್ ಅಥವಾ ಫುಲ್ ಫೈತ್ ಅಂತ ಒಂದು ನೋಡಿದ್ವಿ, ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಅಂತ ನೋಡಿದ್ವಿ, ಇಂಟರ್ ಸ್ಟೇಟ್ಸ್ ಬೋರ್ಡ್ ಅಂತ ನೋಡಿದ್ವಿ, ರಿವರ್ ವಾಟರ್ಸ್ ಬೋರ್ಡ್ ನೋಡಿದ್ವಿ, ಮತ್ತೆ ಝೋನಲ್ ಕೌನ್ಸಿಲ್ ನಾವು ತಿಳ್ಕೊಂಡಿದ್ದೀವಿ. ತದನಂತರ ವಿ ವೆಂಟ್ ಆನ್ ಟು ಸಿ ದ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಅದರ ಕಾಂಪೋಸಿಷನ್. ಆ 1+4 ಮೆಂಬರ್ಸ್ ಯಾರಿರ್ತಾರೆ, ವರ್ಟಿಕಲ್ ಡೆವಲ್ಯೂಷನ್ ಅಂದ್ರೆ ಏನು, ಹಾರಿಜಾಂಟಲ್ ಡೆವಲ್ಯೂಷನ್ ಅಂದ್ರೆ ಏನು, ಕಂಪಲ್ಸರಿ ಮಾಡ್ತಕ್ಕಂತಹ 3 ಕೆಲಸ ಅಥವಾ 3 ಫಂಕ್ಷನ್ಸ್ ಯಾವ್ಯಾವುದು, ಮತ್ತೆ ದ ಎಕ್ಸ್ಟ್ರಾ ಥಿಂಗ್ ದಟ್ ಎನಿ ಅದರ್ ದಟ್ ಹಸ್ ಬಿನ್ ಆಸ್ಕ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ರಿಪೋರ್ಟ್ ಯಾವ ರೀತಿ ಸಬ್ಮಿಟ್ ಮಾಡ್ತಾರೆ, ಮತ್ತೆ 15th ಫೈನಾನ್ಸ್ ಕಮಿಷನ್ ಯಾವ ರೀತಿ ಅದಕ್ಕೆ ಪ್ರಾವಿಷನ್ಸ್ ನ ಮಾಡಿಕೊಟ್ಟಿದೆ. ಸೊ ವಿ ಹವ್ ಸೀನ್ ಆಲ್ ದ ಟಾಪಿಕ್ಸ್ ರಿಲೇಟೆಡ್ ಟು ಫೆಡರಲ್ ಸಿಸ್ಟಮ್ ಅಂಡ್ ಅಪ್ ಟಿಲ್ ಹಿಯರ್. ಸೊ ಇವಾಗ ನಾವು ನೋಡೋದಾದ್ರೆ ನೋ ವಿಲ್ ಬಿ ಗೋಯಿಂಗ್ ಟು ದ ಥರ್ಡ್ ಟೈರ್ ಆಫ್ ದಿ ಗವರ್ನಮೆಂಟ್, ಥರ್ಡ್ ಟೈರ್ ಆಫ್ ದಿ ಗವರ್ನಮೆಂಟ್. ಸೊ ಟೋಟಲಿ ನಮ್ಮಲ್ಲಿ ಏನು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅಂತ ಇತ್ತು ಮೊದಲು, 1993ರ ನಂತರ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ವಾಟ್ ಈಸ್ ಕಾಲ್ಡ್ ಆಸ್ 73rd Amendment Act, leading to what is called as the third tier of government. So a third tier of government ಅಂದ್ರೆ ಏನು ಮತ್ತೆ what is the composition of this third tier of government we will see now. So ಪಂಚಾಯತಿ ರಾಜ್ ಸಂಸ್ಥೆಗಳು, ಸೊ ಪಂಚಾಯತಿ ರಾಜ್ ಆಕ್ಟ್. ಸೊ ಏನಿದು ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್? ಸೊ ಏನಪ್ಪ ಇದು ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದ್ರೆ, ಇನ್ ಇಂಡಿಯಾ ವಿ ಹ್ಯಾವ್ ಆರ್ ವಿ ಹ್ಯಾಡ್ ಮೊದಲು 2 ಟೈರ್ ಆಫ್ ಗವರ್ಮೆಂಟ್ ಇತ್ತು. ಒಂದು ಬಂದು ಸೆಂಟ್ರಲ್ ಗವರ್ಮೆಂಟ್, ಇನ್ನೊಂದು ಬಂದು ಸ್ಟೇಟ್ ಗವರ್ಮೆಂಟ್. ಬಟ್ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇನ್ ಅವರ್ DPSPs ವಿ ವಾಂಟೆಡ್ ಟು ಕ್ರಿಯೇಟ್ ವಾಟ್ ಈಸ್ ಕಾಲ್ಡ್ ಆಸ್ ದ ಥರ್ಡ್ ಟೈರ್ ಆಫ್ ಗವರ್ನಮೆಂಟ್. ಸೊ ಆ ಥರ್ಡ್ ಟೈರ್ ಆಫ್ ಗವರ್ಮೆಂಟ್ ಗೆ ಬೇಸ್ಡ್ ಆನ್ ದ ಗಾಂಧಿಯನ್ ಪ್ರಿನ್ಸಿಪಲ್ಸ್ ವಿ ವಾಂಟೆಡ್ ಟು ಗಿವ್ ಲೈಫ್ ಟು ದ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಆ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಲ್ಲಿ ಬಂದಿದ್ದೆ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್. ಸೊ ಬೇಸಿಕಲಿ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ನ ತರಬೇಕು ಅಂತ ಹೇಳಿ ಮೆನಿ ಕಮಿಷನ್ಸ್ ವರ್ ಪುಟ್ ಅರ್ಲಿಯರ್ ಅಂಡ್ ಮೆನಿ ಕಮಿಷನ್ಸ್ ಹ್ಯಾಡ್ ರೆಕಮೆಂಡೆಡ್ ದ ಕ್ರಿಯೇಷನ್ ಆಫ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್. ವೆದರ್ ಇಟ್ ಮೇ ಬಿ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಇರ್ಬೋದು, ಅಥವಾ ಅಶೋಕ್ ಮೆಹ್ತಾ ಕಮಿಟಿ ಇರ್ಬೋದು, ಇಲ್ಲ LM ಸಿಂಘ್ವಿ ಇರ್ಬೋದು, ಇಲ್ಲ GVK ರಾವ್ ಇರ್ಬೋದು, ಇಲ್ಲ ಟುಂಗನ್ ಕಮಿಟಿ ಇರ್ಬೋದು. ಸೊ ಮಲ್ಟಿಪಲ್ ಕಮಿಟೀಸ್ ಹ್ಯಾಡ್ ಸೆಟ್ ಅಪ್ ಅಂಡ್ ಮಲ್ಟಿಪಲ್ ಕಮಿಟೀಸ್ ಹ್ಯಾಡ್ ರೆಕಮೆಂಡೆಡ್ ಕ್ರಿಯೇಷನ್ ಆಫ್ ದಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಅಂಡ್ ಮೆನಿ ಗವರ್ನಮೆಂಟ್ಸ್ ಇನ್ ದ ಪಾಸ್ಟ್ ಟ್ರೈ ಟು ಇಂಟ್ರೊಡ್ಯೂಸ್ ದಿಸ್ ಬಿಲ್. ಅದು ಪಾಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಅದು ಫಾರ್ ಮಲ್ಟಿಪಲ್ ರೀಸನ್ಸ್ ಪಾಸ್ ಆಗಲಿಲ್ಲ. ಫೈನಲಿ ವಿ ವರ್ ಏಬಲ್ ಟು ಪಾಸ್ ದಿಸ್ 73rd Amendment Act of 1992, which added Part 9 to Indian Constitution with Articles 243 to 243O and 11th Schedule with 29 functional items. ಭಾಗ 9, 11ನೇ ಅನುಸೂಚಿನ we added and we were able to give life to local self-government institutions in India. ಸೊ 73ನೇ ತಿದ್ದುಪಡಿ ಮುಖಾಂತರ ನಾವು ಈ ಪಂಚಾಯತಿ ರಾಜ್ ಸಂಸ್ಥೆಗಳನ್ನ ತಗೊಂಬಂದ್ವಿ. ಸೊ ಏನಕ್ಕೆ ಬೇಕಾಗಿತ್ತು ನಮ್ಗಿದು ಅಂತ ಅಂದ್ರೆ, ಇದು ಬರೋದಕ್ಕೂ ಮುಂಚೆನೂ ದೇರ್ ವರ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ, ಬಟ್ ದೇ ವರ್ ನಾಟ್ ಯೂನಿಫಾರ್ಮ್. ಸೊ ಒಂದು ರಾಜ್ಯದಲ್ಲಿ 2 ಲೆವೆಲ್ ಇದ್ರೆ, ಇನ್ನೊಂದು ರಾಜ್ಯದಲ್ಲಿ 3 ಹಂತ ಇತ್ತು, ಇನ್ನೊಂದು ರಾಜ್ಯದಲ್ಲಿ 4 ಹಂತ ಇತ್ತು. ಮತ್ತೆ ದೇವರ್ ಅಟ್ ದಿ ಮರ್ಸಿ ಆಫ್ ದಿ ಸ್ಟೇಟ್ ಗವರ್ಮೆಂಟ್ಸ್. ಸೊ ರಾಜ್ಯ ಸರ್ಕಾರಗಳು ಅದಕ್ಕೆ ಚುನಾವಣೆ ಮಾಡ್ಬೋದು, ಮಾಡ್ದಿರಾನು ಇರ್ಬೋದು, ಇಲ್ಲ ರಾಜ್ಯ ಸರ್ಕಾರಗಳು ಅದಕ್ಕೆ ಪವರ್ ಕೊಡ್ಬೋದು, ಇಲ್ಲ ಫಂಡ್ಸ್ ಕೊಡ್ಬೋದು,
ಕೊಡ್ದಿರಾನು ಇರ್ಬೋದು. ಸೊ ಟು ಗಿವ್ ಲೈಫ್ ಟು ದಿಸ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಟು ಗಿವ್ ದೆಮ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಅವಕ್ಕೆ ಒಂದು ಸಾಂವಿಧಾನಿಕ ನಿಬಂಧನೆಗಳು ಕೊಡೋದಕ್ಕಿರ್ಬೋದು ಅಥವಾ ಒಂದು ಸಾಂವಿಧಾನಿಕ ಮಾನ್ಯತೆ ಕೊಡೋದಕ್ಕಿರ್ಬೋದು. ವಿ ಹ್ಯಾಡ್ ಟು ಆಡ್ ದಿಸ್ ಪೋರ್ಷನ್, ವಿ ಹ್ಯಾಡ್ ಟು ಆಡ್ ದಿಸ್ ಪಾರ್ಟ್ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಫ್ ಯು ಲುಕ್ ಅಟ್ ದಿಸ್ ಒನ್ ಹಿಯರ್, ಇವಾಗ ಇಲ್ಲಿ ಏನ್ ಹೇಳ್ತಾ ಇದೆ, ಇಟ್ ಈಸ್ ಪ್ರೊವೈಡಿಂಗ್ ಫಾರ್ ಸಮ್ ಆಫ್ ದಿ ಕಂಪಲ್ಸರಿ ಪ್ರಾವಿಷನ್ಸ್ ಅಂಡ್ ಸಮ್ ಆಫ್ ದಿ ವಾಲಂಟರಿ ಪ್ರಾವಿಷನ್ಸ್. ಸೊ ಏನಪ್ಪ ಇದು ಕಂಪಲ್ಸರಿ ಪ್ರಾವಿಷನ್ಸ್ ಅಂದ್ರೆ, ದೀಸ್ ಆರ್ ದಿ ಪ್ರಾವಿಷನ್ಸ್ ದಟ್ ಎವ್ರಿ ಸ್ಟೇಟ್ ಕಾನ್ಸ್ಟಿಟ್ಯೂಷನಲಿ ರಿಕ್ವೈರ್ಡ್. ಫಸ್ಟ್ ಒನ್ ಏನು, ಫಸ್ಟ್ ಒನ್ ಇಸ್ ದ ಗ್ರಾಮ ಸಭಾ. ಸೊ ಗ್ರಾಮ ಸಭಾ ಅಂತಂದ್ರೆ ಏನು, ಎಲೆಕ್ಟೋರಲ್ ರೋಲ್ಸ್ ಅಲ್ಲಿ 18 ವರ್ಷಕ್ಕಂತ ಮೇಲ್ಪಟ್ಟು ಎಲೆಕ್ಟೋರಲ್ ರೋಲ್ಸ್ ಅಲ್ಲಿ ಯಾರ್ಯಾರ ಹೆಸರಿರುತ್ತೋ ದೇ ಆಲ್ ಬಿಕಮ್ ಪಾರ್ಟ್ ಆಫ್ ವಾಟ್ ಈಸ್ ಕಾಲ್ಡ್ ಆಸ್ ಗ್ರಾಮ ಸಭಾ. ಸೊ ಗ್ರಾಮ ಸಭಾನ ಎಸ್ಟಾಬ್ಲಿಷ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಗ್ರಾಮ ಸಭಾ ಮೀಟಿಂಗ್ ನ ಮಾಡಬೇಕು. ಆ ಗ್ರಾಮ ಸಭಾ ಮೀಟಿಂಗ್ ಅಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಏನಾನ ಇತ್ತು ಅಂತಂದ್ರೆ ಆ ಮೀಟಿಂಗ್ ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಒಪ್ಪಿಗೆ ಪಡ್ಕೋಬೇಕು. ಸೊ ಏನು ನಮ್ಮ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದ್ರೆ ನಾವು ನಮ್ಮ ಚುನಾಯಿತರ ಪ್ರತಿನಿಧಿಗಳನ್ನ ಕಳಿಸಿ ನಾವೇನು ಒಂದು ಪ್ರಜಾಪ್ರಭುತ್ವ ಮಾಡ್ತಾ ಇದ್ವಿ, ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ, ಪಾರ್ಟಿಸಿಪೇಟರಿ ಡೆಮೋಕ್ರಸಿ. ಸೊ ಪ್ರಜೆಗಳೇ ಭಾಗವಹಿಸ್ತಾರೆ ಅದರಲ್ಲಿ. ಇನ್ಸ್ಟೆಡ್ ಆಫ್ ರೆಪ್ರೆಸೆಂಟೇಟಿವ್ಸ್ ವಿ ಅವರ್ ಸೆಲ್ಸ್ ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟ್. ಸೊ ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಮಾಡೋದಕ್ಕೆ ಗ್ರಾಮ ಸಭಾ ಬೇಕಾಗಿದೆ. ನೆಕ್ಸ್ಟ್ 3 ಟೈರ್ ಸ್ಟ್ರಕ್ಚರ್. 3 ಟೈರ್ ಸ್ಟ್ರಕ್ಚರ್ ಅಂದ್ರೆ ಏನು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ. ಸೊ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಇದು ಮ್ಯಾಂಡೇಟರಿ ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ವಿಲೇಜ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್ ಅಂಡ್ ದ ಡಿಸ್ಟ್ರಿಕ್ಟ್ ಲೆವೆಲ್ಸ್. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ. ಮತ್ತೆ ಈ 3 ಲೆವೆಲ್ಸ್ಗೂನು, ಈ 3 ಹಂತಗಳಿಗೂನು ನೇರ ಚುನಾವಣೆ. ಸಿ ಡೈರೆಕ್ಟ್ ಎಲೆಕ್ಷನ್, ಆಲ್ ದ ಸೀಟ್ಸ್ ಇನ್ ಎ ಪಂಚಾಯತ್ ಅಟ್ ಎವ್ರಿ ಲೆವೆಲ್ ಮಸ್ಟ್ ಬಿ ಫಿಲ್ಡ್ ಬೈ ಪರ್ಸನ್ಸ್ ಚೂಸನ್ ಬೈ ಡೈರೆಕ್ಟ್ ಎಲೆಕ್ಷನ್. ಆ ರೀತಿ ಚುನಾವಣೆ ಆಗಿ ಬಂದಂತಹ 3 ಹಂತದ ಒಂದು ಸಂಸ್ಥೆಗಳೇನಿದೆ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್, ಎಲ್ಲದಕ್ಕೂ 5 ವರ್ಷಗಳ ಅವಧಿ. ದೇ ಆರ್ ಹ್ಯಾವಿಂಗ್ ಎ ಟರ್ಮ್ ಆಫ್ 5 years ಅಂಡ್ ರಿ-ಎಲೆಕ್ಷನ್ ವಿತ್ ಇನ್ ಎ ಪೀರಿಯಡ್ ಆಫ್ 6 months. ಯಾವ್ದಾದರೂ ಒಂದು ಪಂಚಾಯತಿ ರಾಜ್ ಸಂಸ್ಥೆಯನ್ನ ವಿಸರ್ಜನೆಗೊಂಡರೆ, ಇಫ್ ಇಟ್ ಈಸ್ ಡಿಸಾಲ್ವ್ಡ್, ಅವಾಗ ಏನ್ ಮಾಡ್ಬೇಕು, 6 ತಿಂಗಳಲ್ಲಿ ಚುನಾವಣೆ ನಡೆಸಬೇಕು. ದಟ್ ಈಸ್ ದ ರಿ-ಎಲೆಕ್ಷನ್. ಮತ್ತೆ ಚುನಾವಣೆಗೆ ನಿಲ್ಲೋದಕ್ಕೆ 21 ವರ್ಷಗಳ ವಯಸ್ಸು. ದ ಮಿನಿಮಮ್ ಏಜ್ ಇಸ್ 21 ವರ್ಷ. ದೋ ದ ಸ್ಟೇಟ್ ಲೆಜಿಸ್ಲೇಚರ್ಗೆ 25 ವರ್ಷ ಅಂತ ಇದ್ರೂ ಕೂಡ ಮಿನಿಮಮ್ ಏಜ್ ಟು ಕಂಟೆಸ್ಟ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಎಷ್ಟಪ್ಪ, 21 ವರ್ಷ. SC ಮತ್ತೆ ST ಗಳಿಗೆ ಅವರ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್ ಅವ್ರಿಗೆ ರಿಸರ್ವೇಶನ್ ಕೊಡಬೇಕು. ಮತ್ತೆ ಮಹಿಳೆಯರಿಗೆ 1/3 ರಿಸರ್ವೇಶನ್ ಅನ್ನ ಕೊಡಬೇಕು ಅಟ್ ಆಲ್ ದಿ ಲೆವೆಲ್ಸ್. ಏನಾದ್ರ ಅರ್ಥ, ಮೆಂಬರ್ಶಿಪ್ ಅಲ್ಲಿ ಕೊಡಬೇಕು, ಚೇರ್ಮನ್ಶಿಪ್ ಅಲ್ಲಿನೂ ಕೊಡಬೇಕು. ಮೆಂಬರ್ಶಿಪ್ ಮತ್ತೆ ಚೇರ್ಮನ್ಶಿಪ್ ಎಲ್ಲದರಲ್ಲಿನೂ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ನೋಡಿದೀವಿ, ಮ್ಯಾಂಡೇಟರಿ ರಿಸರ್ವೇಶನ್ ಆಫ್ ದಿ ಆಫೀಸ್ ಆಫ್ ಚೇರ್ಪರ್ಸನ್ ಫಾರ್ SC ST ಅಂಡ್ ವುಮೆನ್ ಅಟ್ ಈಚ್ ಲೆವೆಲ್. ಈ ಚುನಾವಣೆಗಳನ್ನು ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ 243K ಅಂಡ್ ರಾಜ್ಯ ಹಣಕಾಸು ಆಯೋಗ 243I. ಸೊ ಕೇಂದ್ರ ಚುನಾವಣಾ ಆಯೋಗ ಏನಿದೆ, ಕೇಂದ್ರ ಚುನಾವಣಾ ಆಯೋಗ ಅಥವಾ ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ದ ಎಲೆಕ್ಷನ್ ಆಫ್ ದ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್. ಕೇಂದ್ರ ಚುನಾವಣಾ ಆಯೋಗ ಆರ್ ದಿ ಸೆಂಟ್ರಲ್, ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಇಟ್ ಟೇಕ್ಸ್ ಕೇರ್ ಆಫ್ ಓನ್ಲಿ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪಾರ್ಲಿಮೆಂಟ್ ಮೀನಿಂಗ್ ಟು ಸೇ ಲೋಕಸಭಾ, ರಾಜ್ಯಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್. ಈ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ರಾಜ್ಯ ಚುನಾವಣಾ ಆಯೋಗ ಅಂಡರ್ 243K ನೋಡ್ಕೊಳ್ಳುತ್ತೆ. ಮತ್ತೆ ಯಾವ ರೀತಿ ನಾವು ಮೇಲೆಗಡೆ ಫೈನಾನ್ಸ್ ಕಮಿಷನ್ ನೋಡಿ, ಫೈನಾನ್ಸ್ ಕಮಿಷನ್ ಯಾವ ರೀತಿ ಸೆಂಟರ್ಗೂ ಮತ್ತೆ ಸ್ಟೇಟ್ಸ್ಗೆ ಹಣಕಾಸು ಒಂದು ಡಿಸ್ಟ್ರಿಬ್ಯೂಷನ್ ಮಾಡಿಕೊಡುತ್ತೆ, ಅದೇ ರೀತಿ ಇಲ್ಲಿ ದ ಸ್ಟೇಟ್ ಫೈನಾನ್ಸ್ ಕಮಿಷನ್ 243I ಕೆಳಗಡೆ it is helping or it is going to guide the distribution of funds between the consolidated fund of the state, between state and the Panchayati Raj institutions. So what are the compulsory provisions ಅಂತ ನಾವು ಇಲ್ಲಿ ನೋಡೋದಾದ್ರೆ, the compulsory provisions ಯಾವ್ಯಾವುದು, ಗ್ರಾಮ ಸಭಾ ಎಸ್ಟಾಬ್ಲಿಷ್ ಮಾಡಬೇಕು, ಮತ್ತೆ 3 ಟೈರ್ ಸಿಸ್ಟಮ್ ಎಲ್ಲಾ ರಾಜ್ಯಗಳಲ್ಲಿನೂ 3 ಟೈರ್ ಇರಬೇಕು. ಮೀನಿಂಗ್ ಟು ಸೇ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಆ 3 ಹಂತಗಳಿಗೂ ನೇರ ಚುನಾವಣೆ ಆಗಬೇಕು. ಚುನಾವಣೆ ಆಗಿದ್ದು 5 ವರ್ಷ ಅವಧಿಗಿರುತ್ತೆ. ಅಕಸ್ಮಾತ್ ಮಧ್ಯಂತರದಲ್ಲಿ ಅದೇನ ಡಿಸಾಲ್ವ್ ಆಯ್ತು ಅಂದ್ರೆ
6 ತಿಂಗಳಲ್ಲಿ ಮರು ಚುನಾವಣೆ ಮಾಡಬೇಕು. ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ 21 ವರ್ಷ ವಯಸ್ಸು. ಆ 3 ಹಂತಗಳಲ್ಲಿನೂ ಐದರ್ ಇಟ್ ಮೇ ಬಿ ಮೆಂಬರ್ ಇರ್ಬೋದು ಅಥವಾ ಚೇರ್ಮನ್ಶಿಪ್ ಇರ್ಬೋದು. SC/ST ಗೆ ಆದ್ರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್ ಮಹಿಳೆಯರಿಗೆ 1/3 ರಿಸರ್ವೇಶನ್ ಅನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಇದಿಷ್ಟೊಂದು ಮಾಡೋದಕ್ಕೆ ನಮ್ಗೆ ರಾಜ್ಯ ಚುನಾವಣಾ ಆಯೋಗ ಅಂತ 243K ಕೆಳಗಡೆ ಮತ್ತು ಅದು ಫೈನಾನ್ಸಸ್ ನ ಬಿಟ್ ಫಾರ್ ದಿಸ್ ಈ ಗ್ರಾಮ ಪಂಚಾಯತಿಗಳೇನಿದೆ ಅಥವಾ ತಾಲೂಕ್ ಪಂಚಾಯತಿ ಏನಿದೆ ಅವಕ್ಕೆ ಹಣಕಾಸು ಕೊಡೋದಕ್ಕೆ ಹಣಕಾಸು ಆಯೋಗನ 243I ಕೆಳಗಡೆ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ನಾವು ಅದನ್ನ ಆಡ್ ಮಾಡಿದೀವಿ. ಇದು ಅಲ್ದಿರಾ ವಾಟ್ ಆರ್ ದಿ ವಾಲಂಟರಿ ಪ್ರಾವಿಷನ್ಸ್. ಸೊ ನಾವು ಆವಾಗೇ ನೋಡಿದಾಗೆ 3 ಹಂತಗಳು ಅಂತ ಹೇಳಿದ್ವಿ. ಬಟ್ ಯಾವುದೇ ರಾಜ್ಯದಲ್ಲಿ ಪಾಪ್ಯುಲೇಷನ್ 20 ಲಕ್ಷ ಇತ್ತು ಅಂತಂದ್ರೆ ಅಥವಾ 20 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತ ಅಂದ್ರೆ ಅಲ್ಲಿ ಅವರು ದ ಇಂಟರ್ಮೀಡಿಯರಿ ಸ್ಟೇಜ್, ಈ ಮಧ್ಯಂತರ ಏನಿದೆ ಅಲ್ಲ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂಡ್ ದ ಜಿಲ್ಲಾ ಪಂಚಾಯತಿ, ಆ ಇಂಟರ್ಮೀಡಿಯರಿನ ದೇ ಕೆನ್ ಸ್ಕಿಪ್ ದಟ್ ಒನ್. States with population not exceeding 20 lakh have the option not to constitute panchayat at the intermediary level. So less than 20 lakhs ಇದ್ರೆ ಅವರು ಅದನ್ನ ಮಾಡೋಷ್ಟಿಲ್ಲ. ನೆಕ್ಸ್ಟ್ ಆ ಒಂದು ಗ್ರಾಮ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಗಳಿದೆ ಆ ಒಂದು ಸಭೆಗಳಲ್ಲಿ ಆ ಒಂದು ಮೀಟಿಂಗ್ ಅಲ್ಲಿ ಆ ಏರಿಯಾ ಇಂದ ಗೆದ್ದಂತಹ ಚುನಾಯಿತ ಜನಪ್ರತಿನಿಧಿಗಳು, ಮೀನಿಂಗ್ ಟು ಸೇ MLAಗಳಿರ್ಬೋದು, MLCಗಳಿರ್ಬೋದು ಅಥವಾ MP ಗಳಿರ್ಬೋದು, ಅವರಿಗೆ ಮೆಂಬರ್ಶಿಪ್ ಕೊಡಬೇಕಾ ಕೊಡಬಾರ್ದಾ, ಕೊಟ್ರೆ ಅವರಿಗೆ ಅಲ್ಲಿ ಮತದಾನದ ಹಕ್ಕು ಕೊಡಬೇಕಾ ಕೊಡಬಾರ್ದಾ, ದಟ್ ಈಸ್ ಲೆಫ್ಟ್ ಟು ದ ಸ್ಟೇಟ್ ಲೆವೆಲ್. ಲೆಜಿಸ್ಲೇಚರ್ representation. See, the state legislature may provide for representation of MPs, MLAs and MLCs in the panchayats above the village level. So ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಏನಿದೆ ಅಲ್ಲಿ MLAಗಳಿಗೆ ಮತ್ತು MP ಗಳಿಗೆ ಆ ಏರಿಯಾ ಇಂದ ಯಾರು ಗೆದ್ದಿರ್ತಾರೆ ಅವರಿಗೆ ಮೆಂಬರ್ಶಿಪ್ ಕೊಡಬೇಕಾ ಬೇಡವಾ, ಕೊಟ್ರೆ ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕಾ ಬೇಡವಾ, ದಟ್ ಈಸ್ ಡಿಸೈಡೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ಇಟ್ಸ್ ಎ ವಾಲಂಟರಿ ಪ್ರಾವಿಷನ್. ನೆಕ್ಸ್ಟ್ ವಿಲೇಜ್ ಚೇರ್ಪರ್ಸನ್ election. The manner of the election of the chairperson at the village level is decided by the state legislature. See, intermediary ಮತ್ತೆ ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತಿ ಏನಿದೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ, ದ ಮೆಂಬರ್ಸ್ ಯಾರು ಗೆದ್ದು ಬಂದಿರ್ತಾರೆ ಆ ಮೆಂಬರ್ಸ್ ಅಲ್ಲಿ ಒಬ್ಬರನ್ನ ಚೇರ್ಪರ್ಸನ್ ಮಾಡ್ತಾರೆ. ವೆರಾಸ್ ಅಟ್ ದಿ ವಿಲೇಜ್ ಲೆವೆಲ್ ವೆದರ್ ಮೆಂಬರ್ಸ್ ಅಲ್ಲಿ ಮಾಡ್ಬೇಕಾ ಇಲ್ಲ ಸಪರೇಟ್ ಆಗಿ ಅದಕ್ಕೆ ಎಲೆಕ್ಷನ್ ಮಾಡ್ಬೇಕಾ, ದಟ್ ಈಸ್ ಡಿಸೈಡೆಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್. ಅಂಡ್ ನೆಕ್ಸ್ಟ್ voting rights. So as I already explained this one, state by law may provide voting rights up to chairperson or members in the panchayat meetings. Backward class reservation. ಇವಾಗ ನಾವು ಇಲ್ಲಿ ನೋಡೋದಾದ್ರೆ SC ಮತ್ತು ST ಗೆ ಬೇಸ್ಡ್ ಆನ್ ದೇರ್ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಆಧಾರಿತವಾಗಿ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿದ್ದೀವಿ. ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಶನ್ ಕೊಡಬೇಕಾ ಬೇಡವಾ, ದಟ್ ಈಸ್ ಲೆಫ್ಟ್ ಟು ದ ಸ್ಟೇಟ್ ಲೆವೆಲ್. ಅದು ಒಂದು ಆಪ್ಷನಲ್ ಅಥವಾ ವಾಲಂಟರಿ ಪ್ರಾವಿಷನ್. ಡೆವಲ್ಯೂಷನ್ ಆಫ್ ಪವರ್ಸ್. ಸೊ ಡೆವಲ್ಯೂಷನ್ ಆಫ್ ಪವರ್ಸ್ ಅಂದ್ರೆ ಏನು, ಇವಾಗ ಒಟ್ಟು 28 ಐಟಮ್ಸ್ ಮಾಡಿ ಒಂದು 11ನೇ ಅನುಸೂಚಿ ಕೊಟ್ಟಿದ್ದೀವಿ 29 ಐಟಮ್ಸ್ ಅಲ್ಲಿ. ಆ 29 ಐಟಮ್ಸ್ ಅಲ್ಲಿ ಯಾವ್ಯಾವ್ದು ಕೊಡಬೇಕು ಯಾವ್ಯಾವ್ದು ಕೊಡಬಾರ್ದು, ಹೌ ಮಚ್ ಟು ಡೆವಲ್ಯೂಷನ್ ಆಫ್ ಪವರ್ಸ್, ಅಧಿಕಾರಿಗಳ ವಿಕೇಂದ್ರೀಕರಣ ಏನಿದೆ ಆ ಅಧಿಕಾರಗಳು ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು, ಕೊಟ್ರೆ ಅದಕ್ಕೆ ರಿಸೋರ್ಸಸ್ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು, ತೆರಿಗೆ ವಿಧಿಸೋ ಹಕ್ಕು ಕೊಡಬೇಕಾ ಕೊಡಬಾರ್ದ, ಇಲ್ಲ ತೆರಿಗೆ ವಿಧಿಸೋ ಅಧಿಕಾರ ಎಷ್ಟು ಕೊಡಬೇಕು, ಯಾವ್ಯಾವ ತೆರಿಗೆ ವಿಧಿಸೋದು ಕೊಡಬೇಕು, ಆಲ್ ಆಫ್ ದಟ್ ಈಸ್ ಡಿಸೈಡೆಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್. ಸೊ ದಿಸ್ ಈಸ್ ವಾಟ್ ಅಬೌಟ್ ಯುವರ್ ವಾಲಂಟರಿ ಪ್ರಾವಿಷನ್ಸ್. ಅಂಡ್ ದೆನ್ ವಿ ಹ್ಯಾವ್ ದಿ ಫೈನಲ್ ಥಿಂಗ್, ದಟ್ ಈಸ್ ಫೈನಾನ್ಷಿಯಲ್ ಪವರ್ಸ್ ಗ್ರಾಂಟಿಂಗ್ ನೀಡ್ ಅಂಡ್ ದಿ ಗ್ರಾಮ ಸಭಾ ಫಂಕ್ಷನ್ಸ್. ಸಿ, ಫೈನಾನ್ಷಿಯಲ್ ಪವರ್ಸ್ ಅಲ್ಲಿ ದ ಸ್ಟೇಟ್ ಮೇ ಅಥರೈಸ್ ಪಂಚಾಯತ್ಸ್ ಟು ಲೆವಿ, ಕಲೆಕ್ಟ್ ಅಂಡ್ ಅಪ್ರೋಪ್ರಿಯೇಟ್ ಸ್ಪೆಸಿಫಿಕ್ ಟ್ಯಾಕ್ಸಸ್ ಅಂಡ್ ಫೀಸ್. ಸೊ ಯಾವ್ಯಾವ ರೀತಿಯಾದಂತಹ ಟ್ಯಾಕ್ಸ್ ತಗೋಬಹುದು, ಅದಕ್ಕೆ ಲಿಮಿಟ್ ಏನು, ಯಾರ್ಯಾರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು, ಆ ತರ ಒಂದು ಅಧಿಕಾರಗಳನ್ನ ರಾಜ್ಯ ಸರ್ಕಾರ ಈ ಗ್ರಾಮ ಪಂಚಾಯತಿಗಳಿಗೆ ಕೊಡಬಹುದು. ಮತ್ತೆ ಗ್ರಾಂಟಿನ್ ಏಡ್, ದ ಸ್ಟೇಟ್ ಮೇ ಪ್ರೊವೈಡ್ ಗ್ರಾಂಟಿನ್ ಏಡ್ ಟು ಪಂಚಾಯತ್ಸ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್. ಅಂಡ್ ಲಾಸ್ಟ್ಲಿ ಗ್ರಾಮ ಸಭಾ ಫಂಕ್ಷನ್ಸ್, ದ ಸ್ಪೆಸಿಫಿಕ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ದ ಗ್ರಾಮ ಸಭಾಸ್ ಆರ್ ಡಿಟರ್ಮೈನ್ಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್. ಇವಾಗ ಗ್ರಾಮ ಸಭಾ ಕಂಪೋಸ್ ಮಾಡಲೇಬೇಕು, ದಟ್ ಈಸ್ ಕಂಪಲ್ಸರಿ ಪ್ರಾವಿಷನ್. ಆ ಕಂಪೋಸ್ ಮಾಡಿದಂತಹ ಗ್ರಾಮ ಸಭಾಗೆ ಯಾವ್ಯಾವ ರೀತಿಯಾದಂತಹ ಅಧಿಕಾರ ಕೊಡ್ತಾರೆ, ಅದು ಯಾವ್ಯಾವ ರೀತಿಯಾದಂತಹ ಪವರ್ಸ್ ಇದೆ, ಅದು ಯಾವ್ಯಾವ ರೀತಿಯಾದಂತಹ ಫಂಕ್ಷನ್ಸ್ ಮಾಡಬಹುದು, ದಟ್ ಈಸ್ ಡಿಸೈಡೆಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್. ಸೊ ವಾಲಂಟರಿ ಪ್ರಾವಿಷನ್ಸ್ ಅಂಡ್ ದ ಕಂಪಲ್ಸರಿ
ಪ್ರಾವಿಷನ್ಸ್. ಗ್ರಾಮ ಸಭಾ ಮಾಡೋದು ಕಂಪಲ್ಸರಿ, SC ST ರಿಸರ್ವೇಶನ್ ಕೊಡೋದು ಕಂಪಲ್ಸರಿ, ಮಹಿಳೆಯರಿಗೆ 1/3 ರಿಸರ್ವೇಶನ್ ಕೊಡೋದು ಕಂಪಲ್ಸರಿ, 3 ಟೈರ್ ಸಿಸ್ಟಮ್ ಕಂಪಲ್ಸರಿ. ಬಟ್ 20 ಲಕ್ಷಕ್ಕನ್ನ ಪಾಪ್ಯುಲೇಷನ್ ಕಡಿಮೆ ಇದ್ರೆ ಇಂಟರ್ಮೀಡಿಯೇಟ್ ಲೆವೆಲ್ ಸ್ಕಿಪ್ ಮಾಡ್ಬೋದು. MLA ಗಳಿಗೆ MP ಗಳಿಗೆ ಮೆಂಬರ್ಶಿಪ್ ಕೊಡ್ಬೋದು, ಅಲ್ಲಿ ವೋಟಿಂಗ್ ರೈಟ್ಸ್ ನ ಕೊಡ್ಬೋದು, ಕೊಡ್ದಿರಾನು ಇರ್ಬೋದು. ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಶನ್ ಕೊಡ್ಬೋದು, ಎಷ್ಟು ಕೊಡ್ಬೋದು ದಟ್ ಇಸ್ ಲೆಫ್ಟ್ ಟು ದ ಸ್ಟೇಟ್ ಲೆಜಿಸ್ಲೇಚರ್. ಅಂಡ್ ದೆನ್ ಆ 29 ಸಬ್ಜೆಕ್ಟ್ಸ್ ಅಲ್ಲಿ ಯಾವ್ಯಾವ್ದನ್ನ ಪಂಚಾಯತಿ ರಾಜ್ಗೆ ಶಿಫ್ಟ್ ಮಾಡ್ತಾರೆ, ಮತ್ತೆ ಅದಕ್ಕೆ ಎಷ್ಟು ಪವರ್ಸ್ ಕೊಡ್ತಾರೆ, ವಾಟ್ ಅಂಡ್ ಆಲ್ ದ ಗ್ರಾಮ ಸಭಾಸ್ ಕ್ಯಾನ್ ಡು, ದಟ್ ಈಸ್ ಆಲ್ ಡಿಸೈಡೆಡ್ ಬೈ ದಿ state legislature. So creation of Grama Sabha is compulsory. What powers the Grama Sabha will enjoy is voluntary left to the state government. So this is about our Panchayati Raj institutions. And lastly we have the municipalities. Urban local bodies are the municipalities. So ಏನಪ್ಪ ಇದು urban local bodies and the municipalities ಅಂತ ನೋಡೋದಾದ್ರೆ, so basically for the village level ನಾವು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತ ನೋಡಿದಾಗ, ಅಟ್ ದಿ ಸೇಮ್ ಟೈಮ್ ಫಾರ್ ದಿ ಅರ್ಬನ್ ಏರಿಯಾಸ್ ವಿ ಹ್ಯಾವ್ ಎ ನ್ಯೂ ಗವರ್ನೆನ್ಸ್ ಮಾಡೆಲ್ ಕಾಲ್ಡ್ ಆಸ್ ದಿ ಅರ್ಬನ್ ಬಾಡೀಸ್ ಆರ್ ದಿ ಅರ್ಬನ್ ಗವರ್ನೆನ್ಸ್. ಸೊ ಆ ಅರ್ಬನ್ ಗವರ್ನೆನ್ಸ್ ಎಲ್ಲಿಂದ ಬಂತು? ಇಗೈನ್ ಅಲ್ಲಿ 73rd ಅಮೆಂಡ್ಮೆಂಟ್ ಅಂದ್ರೆ ಇಲ್ಲಿ ವಿ ಹ್ಯಾವ್ ದಿ 74th ಅಮೆಂಡ್ಮೆಂಟ್ ಆಕ್ಟ್. ಸಿ ಬೋತ್ ಕೇಮ್ ಟುಗೆದರ್, 73rd and 74th ಅಮೆಂಡ್ಮೆಂಟ್ ಆಕ್ಟ್. ಒಂದು ಕಡೆ ಫಾರ್ ದಿ ವಿಲೇಜಸ್, ಇನ್ನೊಂದು ಕಡೆ ಫಾರ್ ದಿ ಅರ್ಬನ್ ಏರಿಯಾಸ್. ಸಿ ಗವರ್ನೆನ್ಸ್ ಆಫ್ ದಿ ಅರ್ಬನ್ ಏರಿಯಾಸ್ by the people through an elected representatives within specific demarcated boundaries. ಸೊ ಯಾವ ರೀತಿ ಮಾಡ್ತಾರೆ ಇಲ್ಲಿ? ಫಸ್ಟ್ ನಾವಿಲ್ಲಿ ಹಿಸ್ಟಾರಿಕಲ್ ಎವಲ್ಯೂಷನ್, ಒಂದು ಐತಿಹಾಸಿಕ ವಿಕಸನ ಅಂತ ನಾವು ನೋಡೋದಾದ್ರೆ, ಸೊ ಯಾವ ರೀತಿ ಆಯ್ತಿದು? ದ ಫಸ್ಟ್ ಮುನ್ಸಿಪಾಲಿಟಿ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1688. ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಮದ್ರಾಸ್. ದೆನ್ 1726 ಬಾಂಬೆ ಮತ್ತೆ ಕಲ್ಕತ್ತಾ. ಲಾರ್ಡ್ ರಿಪ್ಪನ್ ರೆಸಲ್ಯೂಷನ್ ಇಸ್ ಕಾಲ್ಡ್ ಆಸ್ ದ Magna Carta, and Lord Ripon is called as the father of local self-government in India. Father of local self-government in India ಅಂತ ನಾವು ಯಾರನ್ನು ಕರಿತೀವಿ? ಲಾರ್ಡ್ ರಿಪ್ಪನ್. ಸೊ ಬೇಸಿಕಲಿ ಮ್ಯಾಗ್ನಾ ಕಾರ್ಟಾ ಇಸ್ ಲೈಕ್ ಎ ಬಿಲ್, ಒಂದು ರೈಟ್ಸ್ ಕೊಡೋ ತರ. ಸೊ ಈ ಬಿಕಾಸ್ ಆಫ್ ಲಾರ್ಡ್ ರಿಪ್ಪನ್ಸ್ ದಿಸ್ ಏನು ರೆಸಲ್ಯೂಷನ್ ಏನಿದೆ, ದಟ್ ಕ್ರಿಯೇಟೆಡ್ the Panchayati Raj institutions or these municipal bodies or the institutions of local self-government in India at that time. Adrinda Lord Rippon's resolution is called as the Magna Carta of the local self-government, and Lord Rippon is called as the father of local self-government in India. So again multiple constitutions, multiple bodies ellarnu recommend madittu to bring in this urbanization, urban reform with respect to the governance. Urban governance reform ge many committees and commissions have been recommended. Finally via the 74th Amendment Act of 1992 we got it constitutionalized. So again as I said already, ಯಾಕೆ ಇದು ಕಾನ್ಸ್ಟಿಟ್ಯೂಷನಲೈಸ್ಡ್ ಆಗ್ಬೇಕಾಗಿ ಬಂತು? ಬಿಕಾಸ್ ಮೊದಲು ಏನಾಗ್ತಾ ಇತ್ತು, they were at the mercy of the ರಾಜ್ಯ ಸರ್ಕಾರ. ಸೊ ರಾಜ್ಯ ಸರ್ಕಾರ ಚುನಾವಣೆ ಮಾಡ್ಬೋದು, ಚುನಾವಣೆ ಮಾಡ್ದಿರಾ ಇರ್ಬೋದು, ಅವಕ್ಕೆ ಫಂಡ್ಸ್ ಕೊಡ್ಬೋದು, ಕೊಡ್ದಿರಾನು ಇರ್ಬೋದು. ಸೊ ಬಿಕಾಸ್ ಆಫ್ ದೀಸ್ ಥಿಂಗ್ಸ್ ಅದೇನಾಗ್ತಾ ಇತ್ತಪ್ಪ ಅಂತ ಅಂದ್ರೆ ಅವು ಸರಿಯಾಗಿ ಫಂಕ್ಷನ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದರಿಂದ ಒನ್ಸ್ ದೇ ಆರ್ ಕಾನ್ಸ್ಟಿಟ್ಯೂಷನಲೈಸ್ಡ್, ಅವಕ್ಕೆ ಒಂದು ಸಂವಿಧಾನದಲ್ಲೇ ಅದನ್ನ ಆಡ್ ಮಾಡಿ, ಅವಕ್ಕೆ ಒಂದು ಸಂವಿಧಾನದಿಂದಾನೇ ಒಂದು ಅಧಿಕಾರನ ಕೊಟ್ಟಾಗ ಏನಾಗುತ್ತೆ, ದೇ ಬಿಕಮ್ ಜಸ್ಟಿಫೈಯಬಲ್. ಸೊ ಇಫ್ ದೇ ಆರ್ ಎಲೆಕ್ಷನ್ಸ್ ಆರ್ ನಾಟ್ ಕಂಡಕ್ಟೆಡ್ ಅಂತ ಅಂದ್ರೆ ಪೀಪಲ್ ಕ್ಯಾನ್ ಕ್ವಶನ್ ದ ಗವರ್ನಮೆಂಟ್. ಸೊ ಅದರಿಂದ ಕಾನ್ಸ್ಟಿಟ್ಯೂಷನಲೈಸೇಷನ್ ಆಫ್ ದೀಸ್ ಬಾಡೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಗೈನ್ ಇಲ್ಲಿ ನಾವು ನೋಡೋದಾದ್ರೆ 74th Amendment Act added a new article or a new part 9A with articles 243P to 243ZG. ಸೊ ಅಲ್ಲಿ ನಾವು ನೋಡಿದಾಗ 243 ಇಂದ 243O ಅಂತ ನೋಡಿದ್ವಿ. O ಆದ್ಮೇಲೆ ಇಟ್ ಇಸ್ ಕಂಟಿನ್ಯೂಯಿಂಗ್ 243P to 243ZG. ಅಲ್ಲಿ 11 ಸ್ಕೆಡ್ಯೂಲ್ ಅಥವಾ 11ನೇ ಅನುಸೂಚಿ 29 ವಿಷಯಗಳು ನೋಡಿದ್ವಿ. ಇಲ್ಲಿ 12ನೇ ಅನುಸೂಚಿ 18 ಐಟಮ್ಸ್ ಅಥವಾ 18 ಫಂಕ್ಷನಲ್ ಸಬ್ಜೆಕ್ಟ್ಸ್ ಏನಿದೆ, 18 ಫಂಕ್ಷನಲ್ ಐಟಮ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಅಗೈನ್ ದಿಸ್ ಎಸ್ಟಾಬ್ಲಿಷಸ್ ವಾಟ್ ಈಸ್ ಕಾಲ್ಡ್ ಆಸ್ ಎ 3 levels of governance. ಸೊ ಯಾವ ತರ 3? ಫಸ್ಟ್ ಒನ್ ಇಸ್ ದ ನಗರ ಪಂಚಾಯಿತಿ ಫಾರ್ ಟ್ರಾನ್ಸಿಷನಲ್ ಏರಿಯಾ. ರೂರಲ್ ಏರಿಯಾ ಇದೆ, ಬಿಕಾಸ್ ಆಫ್ ರೈಸ್ ಇನ್ ಪಾಪ್ಯುಲೇಷನ್ ಆರ್ ಬಿಕಾಸ್ ಆಫ್ ರೈಸ್ ಇನ್ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಇವಾಗ ರೂರಲ್ ಏರಿಯಾ ಅಂದ್ರೆ ಏನು? ವೇರ್ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಆರ್ ಇನ್ agricultural activities. So in the transition area where there is shift from agriculture to non-agricultural activities, ಅದನ್ನ ನಾವೇನಂತ ಕರಿತೀವಿ? ನಗರ ಪಂಚಾಯಿತಿ ಅಂತ ಕರಿತೀವಿ. ಇನ್ನೊಂದು ಚೂರು ಬೆಳೆದು ಚಿಕ್ಕದಾಗಿ ನಗರನೇ ಆಯ್ತು ಅಂದ್ರೆ ಅಲ್ಲಿಗೆ ನಾವು ಮುನ್ಸಿಪಲ್ ಕೌನ್ಸಿಲ್ ಅಂತ ಕೊಡ್ತೀವಿ. ಫೈನಲಿ ಇಫ್ ಇಟ್ ಗ್ರೋಸ್ ಇಂಟು ಎ ಬಿಗ್ಗರ್ ಅರ್ಬನ್ ಸೆಂಟರ್, ನಾವು ಅದನ್ನ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕರಿತೀವಿ. ನಗರ ಪಂಚಾಯಿತಿ
ಮುನ್ಸಿಪಲ್ ಕೌನ್ಸಿಲ್ ಅಂಡ್ ಫೈನಲಿ ದ ಮುನ್ಸಿಪಲ್ ಕಾರ್ಪೊರೇಷನ್. ಸೊ ಎಗೈನ್ ಇದು ಎಸ್ಟಾಬ್ಲಿಷ್ ಆಗಿದೆ. ಯಾವ ರೀತಿಯಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತ ನಾವು ನೋಡಿದ್ವಿ, ಅದೇ ತರ ಇಲ್ಲಿ ನಗರ ಪಂಚಾಯತಿ ಮತ್ತೆ ಮುನ್ಸಿಪಲ್ ಕೌನ್ಸಿಲ್ ಮತ್ತೆ ಮುನ್ಸಿಪಲ್ ಕಾರ್ಪೊರೇಷನ್. ಸೊ ಇಲ್ಲಿ ನಾವು ನೋಡೋದಾದ್ರೆ, ಸೊ ವಾಟ್ ಆರ್ ದ ಕಂಪಲ್ಸರಿ ಪ್ರಾವಿಷನ್ಸ್? ಸೆಟ್ಟಿಂಗ್ ಅಪ್ ಆಫ್ 3 types of municipalities, all the members elected directly by the people via wards. ಸೊ ಅಲ್ಲಿ ಯಾವ ರೀತಿ ಗ್ರಾಮ ಪಂಚಾಯತಿ ತಗೊಂಡಿದ್ವಿ, ಇಲ್ಲಿ ನಗರ ಸಿಟಿ ಇಸ್ ಡಿವೈಡೆಡ್ ಇಂಟು ಮಲ್ಟಿಪಲ್ ವಾರ್ಡ್ಸ್. ಸೊ ನಾವು ನೋಡ್ತಾ ಇರ್ತೀವಿ, ವಾರ್ಡ್ ಎಲೆಕ್ಷನ್ ನಡೆಯುತ್ತೆ. ಸೊ ಒಂದು ವಾರ್ಡ್ಗೆ ಒಬ್ಬ ಕೌನ್ಸಿಲರ್, ಕಾರ್ಪೊರೇಟರ್ ಅಂತ ಕರಿತೀವಿ. ಸೊ ಒಂದು ಪ್ರತಿಯೊಂದು ವಾರ್ಡ್ಗೂ ಒಬ್ಬ ರೆಪ್ರೆಸೆಂಟೇಟಿವ್, ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್ ಅಂತ ನಾವು ತಗೊಂಡಾಗ, ಸೊ ಪ್ರತಿಯೊಂದು ವಾರ್ಡ್ಗೂ ಒಬ್ಬ ರೆಪ್ರೆಸೆಂಟೇಟಿವ್ ಇನ್ ದ ಫಾರ್ಮ್ ಆಫ್ ಕೌನ್ಸಿಲರ್ ಇರ್ಬೋದು, ಇಲ್ಲ ಅಂತಂದ್ರೆ ಕಾರ್ಪೊರೇಟರ್ ನಾವು ಕರಿತೀವಿ. ಸೊ ಆಲ್ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಡೈರೆಕ್ಟ್ಲಿ ವಯಾ ದಿ ವಾರ್ಡ್ಸ್. ಸೊ ಅಲ್ಲಿ ವಾರ್ಡ್ ಕಮಿಟೀಸ್ ಮ್ಯಾಂಡೇಟರಿ ಫಾರ್ ಮುನ್ಸಿಪಾಲಿಟೀಸ್ ವಿತ್ 3 lakh ಪಾಪ್ಯುಲೇಷನ್. ನೆಕ್ಸ್ಟ್ ಯಾವ ರೀತಿ ನಾವು ಗ್ರಾಮ ಪಂಚಾಯತಿಯಿಂದ ರಿಸರ್ವೇಶನ್ ಕೊಟ್ವಿ, ಅದೇ ರೀತಿ ಇಲ್ಲಿ ಕೂಡ ರಿಸರ್ವೇಶನ್ ಫಾರ್ SC and ST ಇನ್ ಪ್ರಪೋರ್ಷನ್ ಟು ದೇರ್ ಪಾಪ್ಯುಲೇಷನ್. ರಿಸರ್ವೇಶನ್ ಫಾರ್ ವುಮೆನ್ 1/3, 1/3 ಆಫ್ ರಿಸರ್ವೇಶನ್. ಸೊ ಇಲ್ಲಿ ಕೂಡ ರಿಸರ್ವೇಶನ್ ಇಸ್ ನಾಟ್ ಜಸ್ಟ್ ಇನ್ ಮೆಂಬರ್ಶಿಪ್ ಅಲ್ಲಿ ಮತ್ತೆ ಚೇರ್ಮನ್ಶಿಪ್ ಅಲ್ಲಿ ಕೂಡ SC ST ಗೆ ಮತ್ತೆ ವುಮೆನ್ಗೆ ರಿಸರ್ವೇಶನ್ ನ ಕೊಟ್ಟಿದ್ದೀವಿ. ಸೇಮ್ ಅಲ್ಲಿ ನೋಡಿದಂಗೆನೆ ಯಾವ ರೀತಿ ಗ್ರಾಮ ಪಂಚಾಯತೀಸ್ಗೆ 5 ವರ್ಷ ಇತ್ತು, ಇಲ್ಲಿ ಕೂಡ 5 ವರ್ಷನೇ ಪ್ರತಿಯೊಂದು ಆ ಒಂದು ಬಾಡೀಸ್ ದ ಒಂದು ಟರ್ಮ್. ಮತ್ತೆ ಆಮೇಲೆ ಯಾವುದೇ ಒಂದು ವೆದರ್ ಇಟ್ ಮೇ ಬಿ ಮುನ್ಸಿಪಾಲಿಟಿ, ನಗರ ಪಂಚಾಯತಿ ಯಾವುದೇ ಆದ್ರೂ ಅದೇನ ವಿಸರ್ಜನೆಗೊಂಡಿದೆ ಅಂತ ಅಂದ್ರೆ, ಇಫ್ ಇಟ್ ಈಸ್ ಡಿಸಾಲ್ವ್ಡ್, ದ ಎಲೆಕ್ಷನ್ ಶುಡ್ ಬಿ ಹೆಲ್ಡ್ ವಿತ್ ಇನ್ ಎ ಪೀರಿಯಡ್ ಆಫ್ 6 months. ಅಂಡ್ ಲಾಸ್ಟ್ಲಿ ಅಲ್ಲಿ ಕ್ರಿಯೇಟ್ ಮಾಡಿದಂತಹ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತ್ತೆ ಅಲ್ಲಿ ಕ್ರಿಯೇಟ್ ಮಾಡಿದಂತಹ ಸ್ಟೇಟ್ ಫೈನಾನ್ಸ್ ಕಮಿಷನ್ 243K ಮತ್ತೆ 243I. ಸೊ ಮೆನಿ ಎ ಟೈಮ್ಸ್ ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಸೊ ಯಾವ ರೀತಿ ಗುರ್ತಿಟ್ಕೋಬಹುದು, LK ಅಂತ ಬರುತ್ತೆ ನಮ್ಗೆ ಇದನ್ನ ಓದಿದಾಗ. 243K ಫೈನಾನ್ಸ್ 5 243I. ಸೊ ಈ ರೀತಿ ನಾವು ಇದನ್ನ ಗುರ್ತಿಟ್ಕೋಬಹುದು, 243K ಮತ್ತೆ 243I. ಸೊ ಇವೆರಡು ಕಮಿಷನ್ಸ್ ಯಾವ ರೀತಿ ಅಲ್ಲಿ ಪಂಚಾಯತಿ ರಾಜ್ ಸಂಸ್ಥೆಗಳಿಗೆ ಮಾಡ್ತು, ಅದೇ ರೀತಿ ಚುನಾವಣೆಗಳನ್ನ ಕೇಂದ್ರ ಚುನಾವಣಾ ಆಯೋಗ ಏನಿದೆ, ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ಎಲೆಕ್ಷನ್ ಟು ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಅದರಿಂದ ಕೇಂದ್ರ ಚುನಾವಣಾ ಆಯೋಗ ಬರೋದಿಲ್ಲ ಇಲ್ಲಿ. ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ 243K ಏನಿದೆ, ಅದೇ ಈ ಮುನ್ಸಿಪಾಲಿಟೀಸ್ ಕೂಡ ಚುನಾವಣೆಗಳನ್ನ ನಡೆಸುತ್ತೆ. ಮತ್ತೆ ದ ಡಿಸ್ಟ್ರಿಬ್ಯೂಷನ್ ಆಫ್ ಫಂಡ್ಸ್ ಬಿಟ್ವೀನ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್ ಅಂಡ್ ದ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್, ಮೀನಿಂಗ್ ಟು ಸೇ ಅಂಡ್ ಮುನ್ಸಿಪಾಲಿಟೀಸ್, ದ 3rd tier ಆಫ್ ಗವರ್ಮೆಂಟ್ ಏನಿದೆ ಅದನ್ನ ಮಾಡೋದಕ್ಕೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್. ರಾಜ್ಯ ಹಣಕಾಸು ಆಯೋಗ ಪ್ರತಿ 5 ವರ್ಷಕ್ಕೊಮ್ಮೆ ಗವರ್ನರು ಅಪಾಯಿಂಟ್ ಮಾಡ್ತಾರೆ. ಸೊ ಕರ್ನಾಟಕದಲ್ಲಿ ಅಂತ ನಾವು ತಗೊಂಡ್ರೆ, ಕರ್ನಾಟಕದಲ್ಲಿ ಇವಾಗ ವಿ ಆರ್ ಹ್ಯಾವಿಂಗ್ ದಿ 5th ಫೈನಾನ್ಸ್ ಕಮಿಷನ್. ವಾಲಂಟರಿ ಪ್ರಾವಿಷನ್ಸ್ ಇದು ನಾವು ಆಲ್ರೆಡಿ ತಿಳ್ಕೊಂಡಿದೀವಿ. ಸೊ ಆವಾಗ ನಾವೇನ್ ತಿಳ್ಕೊಂಡಿದೀವಲ್ಲ ಅದು ಇಲ್ಲಿ ಸೇಮ್ ಟು ಸೇಮ್ ಬರುತ್ತೆ. ಸೊ ವಾಟ್ ಆರ್ ದಿ ವಾಲಂಟರಿ ಪ್ರಾವಿಷನ್ಸ್? ರೆಪ್ರೆಸೆಂಟೇಷನ್ ಗಿವಿಂಗ್ ವೋಟಿಂಗ್ ಆರ್ ನಾನ್ ವೋಟಿಂಗ್ ರೈಟ್ಸ್ ಟು MLAs, MPs ಅಂಡ್ ಪರ್ಸನ್ಸ್ ವಿತ್ ಸ್ಪೆಷಲ್ ಮುನ್ಸಿಪಲ್ ನಾಲೆಡ್ಜ್. ಸೊ ಇವಾಗ ಯಾವುದೇ ಒಂದು ಏರಿಯಾದಿಂದ MLAಗಳು ಇರ್ಬೋದು, MP ಗಳಿರ್ಬೋದು, ಆ ಏರಿಯಾದಲ್ಲಿ ಮುನ್ಸಿಪಾಲಿಟಿ ಏನಿರುತ್ತೆ ಅಥವಾ ಆ ಕಾರ್ಪೊರೇಷನ್ಸ್ ಏನಿರುತ್ತೆ ಅದರಲ್ಲಿ MLAಗಳಿಗೆ ಒಂದು ಮೆಂಬರ್ಶಿಪ್ ಕೊಡ್ಬೇಕಾ ಕೊಡಬಾರ್ದಾ? ಇಫ್ ದೇ ಆರ್ ಅಲೋಡ್ ರೆಪ್ರೆಸೆಂಟೇಷನ್ ಅಂತ ಬಂದ್ರೆ ಅವ್ರಿಗೆ ಅಲ್ಲಿ ವೋಟಿಂಗ್ ರೈಟ್ಸ್ ಕೊಡ್ಬೇಕಾ ಕೊಡಬಾರ್ದಾ? ದಟ್ ಈಸ್ ಡಿಸೈಡೆಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್. ಮತ್ತೆ OBC ರಿಸರ್ವೇಶನ್, ನಾವು ಇವಾಗ SC ಮತ್ತೆ ST ಗೆ ಬೇಸ್ಡ್ ಆನ್ ಪಾಪ್ಯುಲೇಷನ್, ವುಮೆನ್ಗೆ 1/3 ಅಂತ ಹೇಳಿದೀವಿ. ಇವಾಗ OBC ಗೆ ರಿಸರ್ವೇಶನ್ ಕೊಡ್ಬೇಕಾ ಬೇಡವಾ? ಕೊಟ್ರೆ ಎಷ್ಟು ಕೊಡಬೇಕು? ವಾಟ್ ಈಸ್ ದ ಪರ್ಸೆಂಟೇಜ್? ದಟ್ ಈಸ್ ಡಿಸೈಡೆಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್. ದಟ್ ಈಸ್ ಎ ವಾಲಂಟರಿ ಪ್ರಾವಿಷನ್. ಮತ್ತೆ ಈ 12ನೇ ಅನುಸೂಚಿ ಏನಿದೆ ಅದರಲ್ಲಿ ಇರ್ತಕ್ಕಂತಹ 18 ಫಂಕ್ಷನ್ಸ್, ಆ 18 ವಿಷಯಗಳೇನಿದೆ, ಆ 18 ಸಬ್ಜೆಕ್ಟ್ಸ್, 18 ಫಂಕ್ಷನ್ಸ್ ಏನಿದೆ ಅದರಲ್ಲಿ ಎಷ್ಟನ್ನ ಕೊಡಬೇಕು, ಕೊಟ್ರೆ ಅದನ್ನ ಯಾವ ರೀತಿ ಕೊಡಬೇಕು, ಮತ್ತೆ ಅದಕ್ಕೆ ಫಂಡ್ಸ್ ನ ಯಾವ ರೀತಿ ಅದಕ್ಕೆ ಅಲಾಟ್ ಮಾಡಬೇಕು. ಸೊ ಫೈನಾನ್ಸ್ ಕಮಿಷನ್ ಇಂದ ಎಷ್ಟು, ಗ್ರಾಂಟ್ ಇನ್ ಏಡ್ಸ್ ಎಷ್ಟು, ಕನ್ಸಾಲಿಡೇಟೆಡ್ ಫಂಡ್ ಇಂದ ಎಷ್ಟು, ಅಥವಾ ಅವ್ರಿಗೆ ಒಂದು ತೆರಿಗೆ ವಿಧಿಸೋ ಅದಂತ ಅಧಿಕಾರ ಕೊಟ್ರೆ, ಟ್ಯಾಕ್ಸೇಷನ್ ಪವರ್ಸ್ ವಿತ್ ರೆಸ್ಪೆಕ್ಟ್ ಟು ಟ್ಯಾಕ್ಸ್ ಇರ್ಬೋದು, ಸೆಸ್ ಇರ್ಬೋದು, ಅದೇನೇ ಒಂದು ಕಲೆಕ್ಷನ್ ಮಾಡೋದಕ್ಕೆ ಕೊಟ್ರೆ ಅದು ಎಷ್ಟು ಮಾತ್ರ ಕೊಡಬೇಕು. ದಟ್ ಈಸ್ ಆಲ್ ಡಿಸೈಡೆಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್. ಅಂಡ್ ಲಾಸ್ಟ್ಲಿ ಎಷ್ಟು ರೀತಿಯಾದಂತಹ ಅರ್ಬನ್ ಗವರ್ಮೆಂಟ್ಸ್ ನ ನಾವು ನೋಡಬಹುದು. ಎಷ್ಟು ರೀತಿಯಾದಂತಹ ಅರ್ಬನ್ ಗವರ್ಮೆಂಟ್ಸ್ ನ ನಾವು ನೋಡಬಹುದಪ್ಪ ಅಂತಂದ್ರೆ,
The first one is the municipal corporation. This is there for the big cities like Delhi, Mumbai, etc. So big cities ಅಲ್ಲಿ ನಾವೇನ್ ನೋಡ್ತೀವಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ನೋಡ್ತೀವಿ. ಸ್ವಲ್ಪ ಸ್ಮಾಲರ್ ಟೌನ್ಸ್ ಅಂತ ಬಂದ್ರೆ ನಾವೇನ್ ನೋಡ್ತೀವಿ ಅಲ್ಲಿ ಮುನ್ಸಿಪಾಲಿಟಿ ಅಂತ ನೋಡ್ತೀವಿ. ನೆಕ್ಸ್ಟ್ ಬಂದು ವಿ ಹ್ಯಾವ್ ದ ನೋಟಿಫೈಡ್ ಏರಿಯಾ ಕಮಿಟಿ. ನೋಟಿಫೈಡ್ ಏರಿಯಾ ಕಮಿಟಿ ಅಂತಂದ್ರೆ ದೇ ಆರ್ ದಿ ಫಾಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ಟೌನ್ಸ್. ಸೊ ಅಲ್ಲಿ ಸಡನ್ ಆಗಿ ಯಾವುದೋ ಒಂದು ಇಂಡಸ್ಟ್ರಿನೋ ಇಲ್ಲ ಸಡನ್ ಆಗಿ ಯಾವುದೋ ಒಂದು ಫ್ಯಾಕ್ಟ್ರಿನೋ ಆರ್ ಸಮ್ ಹೈವೇನೋ ಏನೋ ಒಂದು ಪಾಸ್ ಆಗಿದೆ ಅಂಡ್ ಅಲ್ಲಿಲ್ಲ ಒಂದು ಸ್ಕೂಲೋ ಕಾಲೇಜೋ ಎಸ್ಟಾಬ್ಲಿಷ್ ಆಗಿದೆ ಅಂಡ್ ದಟ್ ಏರಿಯಾ ಇಸ್ ಗ್ರೋಯಿಂಗ್ ವೆರಿ ವೆರಿ ಫಾಸ್ಟರ್. ಸೊ ಅಲ್ಲಿ ನಾವೇನ್ ಮಾಡ್ತೀವಿ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ಮಾಡ್ತೀವಿ. ಇಂಡಸ್ಟ್ರಿಯಲ್ ಏರಿಯಾಸ್ ಅಲ್ಲಿ ಎಕ್ಸೆಟ್ರಾ ಫಾರ್ ಫಾಸ್ಟ್ ಡೆವಲಪಿಂಗ್ ಟೌನ್ಸ್ ಎಂಟೈರ್ಲಿ ನಾಮಿನೇಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ಸೊ ಇಲ್ಲಿ ಚುನಾವಣೆ ಮಾಡಿ ಏನಿಲ್ಲ, ಡೈರೆಕ್ಟ್ ನಾಮಿನೇಷನ್ ಬೈ ದ ಸ್ಟೇಟ್ ಗವರ್ಮೆಂಟ್. ನೆಕ್ಸ್ಟ್ ವಿ ಹ್ಯಾವ್ ಇಸ್ ದ ಟೌನ್ ಏರಿಯಾ ಕಮಿಟಿ. ಸೆಮಿ ಮುನ್ಸಿಪಾಲಿಟಿ ಅಥಾರಿಟಿ ಫಾರ್ ಸ್ಮಾಲರ್ ಟೌನ್ಸ್ ಹ್ಯಾಂಡಲ್ಸ್ ಲಿಮಿಟೆಡ್ ಫಂಕ್ಷನ್ಸ್ ಲೈಕ್ ಲೈಟ್ನಿಂಗು, ಡ್ರೈನೇಜು ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಬೇಸಿಕಲಿ ಒಂದು ಸೆಮಿ ಮುನ್ಸಿಪಾಲಿಟಿ ಅಥಾರಿಟಿ ಫಾರ್ ದಿ ಸ್ಮಾಲರ್ ಟೌನ್ಸ್, ಅದು ಬಂದು ನಮಗೆ ಯಾವುದು ಟೌನ್ ಏರಿಯಾ ಕಮಿಟಿ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ದ ಕಂಟೋನ್ಮೆಂಟ್ ಬೋರ್ಡ್. ಸೊ ಬೇಸಿಕಲಿ ಎಲ್ಲಿ ಮಿಲಿಟರಿ ಪಾಪ್ಯುಲೇಷನ್ ಇರುತ್ತೆ ಸೊ ಅಲ್ಲಿ ವಿ ಹ್ಯಾವ್ ದಿ ಕಂಟೋನ್ಮೆಂಟ್ ಬೋರ್ಡ್ ಸೆಟಪ್ ಫಾರ್ ದಿ ಸಿವಿಲಿಯನ್ ಪಾಪ್ಯುಲೇಷನ್ ಇನ್ ದಿ ಮಿಲಿಟರಿ ಏರಿಯಾಸ್. ಸೆಟಪ್ ಫಾರ್ ದಿ ಸಿವಿಲಿಯನ್ ಪಾಪ್ಯುಲೇಷನ್ ಇನ್ ದಿ ಮಿಲಿಟರಿ ಏರಿಯಾಸ್ ಡೈರೆಕ್ಟ್ಲಿ ಅಡ್ಮಿನಿಸ್ಟರ್ಡ್ ಬೈ ದ ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟ್ರಿ ಅಂಡರ್ ದಿ ಕಂಟೋನ್ಮೆಂಟ್ಸ್ ಆಕ್ಟ್ ಆಫ್ 2006. ಅಂಡ್ ನೆಕ್ಸ್ಟ್ ವಿ ಹ್ಯಾವ್ ದಿ ಟೌನ್ಶಿಪ್. ಸೊ ಯಾವ್ದನ್ನ ಒಂದು ದೊಡ್ಡದಂತಹ ಒಂದು ಪಬ್ಲಿಕ್ ಸೆಕ್ಟಾರ್ ಎಂಟರ್ಪ್ರೈಸಸ್, ದೊಡ್ಡದಾಗಿ ಯಾವ್ದಾರ ಒಂದು ಪಬ್ಲಿಕ್ ಸೆಕ್ಟಾರ್ ಎಂಟರ್ಪ್ರೈಸಸ್ ಬಂದಿದೆ ಅಂತ ಅಂದ್ರೆ ಆ ಪಬ್ಲಿಕ್ ಸೆಕ್ಟಾರ್ ಎಂಟರ್ಪ್ರೈಸಸ್ ಬಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಯಾವಾಗ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಆ ಪಾಪ್ಯುಲೇಷನ್ಗೆ ಫೆಸಿಲಿಟೀಸ್ ಎಲ್ಲಾನು ಕೊಡಬೇಕಾಗಿ ಬರುತ್ತೆ. ಸೊ ಆ ಪಾಪ್ಯುಲೇಷನ್ಗೆ ಫೆಸಿಲಿಟೀಸ್ ಎಲ್ಲ ಕೊಡೋದಕ್ಕೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ದ ಟೌನ್ಶಿಪ್. ನೆಕ್ಸ್ಟ್ ವಿ ಹ್ಯಾವ್ ದಿ ಪೋರ್ಟ್ ಟ್ರಸ್ಟ್. ಸೊ ಏನಪ್ಪಾ ಇದು ಪೋರ್ಟ್ ಟ್ರಸ್ಟ್ ಅಂತ ಅಂದ್ರೆ, ಸೊ ಏನಿದು ಪೋರ್ಟ್ ಟ್ರಸ್ಟ್ ಆಸ್ ಯು ಕ್ಯಾನ್ ಸಿ ಹಿಯರ್. ಸೊ ನಾವಿಲ್ಲಿ ಪೋರ್ಟ್ ಟ್ರಸ್ಟ್ ಅಂದ್ರೆ ಏನು, ಒಂದು ಬಂದರು ಏರಿಯಾ ಅಲ್ಲಿ ಏನಿರುತ್ತಲ್ಲ ಒಂದು ಪೋರ್ಟ್ಸ್ ಏನಿರುತ್ತೆ ಆ ಪೋರ್ಟ್ ಏರಿಯಾಸ್ ಅಲ್ಲಿ ನಾವಿದನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಫಾರ್ ಪೋರ್ಟ್ ಏರಿಯಾಸ್ ಲೈಕ್ ಮುಂಬೈ, ಕೋಲ್ಕತ್ತಾ, ಮ್ಯಾನೇಜಸ್ ಪೋರ್ಟ್ಸ್ ಅಂಡ್ ಪ್ರೊವೈಡ್ಸ್ ದ ಸಿವಿಕ್ ಅಮ್ಯುನಿಟೀಸ್. ಲಾಸ್ಟ್ ಒನ್ ಇಸ್ ದ ಸ್ಪೆಷಲ್ ಪರ್ಪಸ್ ಏಜೆನ್ಸಿ, ಫಂಕ್ಷನ್ ಬೇಸ್ಡ್ ನಾಟ್ ಏರಿಯಾ ಬೇಸ್ಡ್. ಸೊ ಬೇಸಿಕಲಿ ಏನಿದು ಫಂಕ್ಷನ್ ಬೇಸ್ಡ್ ಅಂತ ಅಂದ್ರೆ, ಸೊ ಬೇಸಿಕಲಿ ದೇ ಆರ್ ನಾಟ್ ಬೇಸ್ಡ್ ಆನ್ ದಿ ಏರಿಯಾ ಬಟ್ ದೇ ಆರ್ ಬೇಸ್ಡ್ ಆನ್ ದಿ ಫಂಕ್ಷನಲ್ ಕ್ಯಾಟಗರೀಸ್. ಸೊ ಅವ್ರು ಯಾವ ಒಂದು ಕಾರ್ಯ ಮಾಡ್ತಾರೆ, ಅವ್ರು ಯಾವ ಒಂದು ಕೆಲಸ ಮಾಡ್ತಾರೆ, ಲೈಕ್ ಸಿ ಇಯರ್ ಹೌಸಿಂಗ್ ಬೋರ್ಡ್ ಇರ್ಬೋದು ಇಲ್ಲ ವಾಟರ್ ಸಪ್ಲೈ ಬೋರ್ಡ್ ಇರ್ಬೋದು, ದೇ ಕಮ್ ಅಂಡರ್ ದಿ ಸ್ಪೆಷಲ್ ಪರ್ಪಸ್ ಏಜೆನ್ಸೀಸ್. ಸೊ ಟೋಟಲಿ ನಮ್ಗಿಲ್ಲಿ 8 ರೀತಿಯಾದಂತಹ ಒಂದು ಮುನ್ಸಿಪಾಲಿಟೀಸ್ ನಾವು ನೋಡಿದ್ವಿ ಇಲ್ಲಿ ಅರ್ಬನ್ ಗವರ್ನಮೆಂಟ್ಸ್. ಒನ್ ಇಸ್ ದ ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ನೋಟಿಫೈಡ್ ಏರಿಯಾ ಕಮಿಟಿ, ಟೌನ್ ಏರಿಯಾ ಕಮಿಟಿ, ಕಂಟೋನ್ಮೆಂಟ್ ಬೋರ್ಡ್. ನೆಕ್ಸ್ಟ್ ವಿ ಹ್ಯಾವ್ ದಿ ಟೌನ್ಶಿಪ್, ಪೋರ್ಟ್ ಟ್ರಸ್ಟ್ ಅಂಡ್ ಸ್ಪೆಷಲ್ ಪರ್ಪಸ್ ಏಜೆನ್ಸಿ. ಇದಲ್ದಿರ ಲಾಸ್ಟ್ಲಿ ವಿ ಹ್ಯಾವ್ ದಿ ಪ್ಲಾನಿಂಗ್ ಕಮಿಟೀಸ್. ಲಾಸ್ಟ್ಲಿ ವಿ ಹ್ಯಾವ್ ದಿ ಪ್ಲಾನಿಂಗ್ ಕಮಿಟೀಸ್. ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಕನ್ಸಾಲಿಡೇಟ್ಸ್ ಪ್ಲಾನ್ಸ್ ಫ್ರಮ್ ದಿ ಪಂಚಾಯತಿ ರಾಜ್ ಅಂಡ್ ಮುನ್ಸಿಪಾಲಿಟೀಸ್ ಫಾರ್ ಎ ಡ್ರಾಫ್ಟ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಪ್ಲಾನ್. ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ಗ್ರಾಮ ಪಂಚಾಯತಿ ಅಥವಾ ಮುನ್ಸಿಪಾಲಿಟಿಗಳಿಂದ ಮತ್ತು ಎಲ್ಲಾ ಪಂಚಾಯತಿ ಏರಿಯಾಗಳಿಂದ ಪ್ಲಾನ್ ನ ತಗೊಂಡು ಎಲ್ಲದನ್ನು ಒಗ್ಗೂಡಿಸಿ ಕನ್ಸಾಲಿಡೇಟ್ ಮಾಡಿ ಒಂದು ಜಿಲ್ಲೆಗೆ ಒಂದು ಪ್ಲಾನ್ ಮಾಡೋದು ಯಾವ ಕೆಲಸ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ. ಅಂಡ್ ದೆನ್ ವಿ ಹ್ಯಾವ್ ದಿ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ, ಮ್ಯಾಂಡೇಟರಿ ಫಾರ್ ಏರಿಯಾಸ್ ವಿತ್ 10 lakh plus population. 2/3 of the members are elected by municipality members and the panchayat members. So basically 10 ಲಕ್ಷಕ್ಕಂತ ಪಾಪ್ಯುಲೇಷನ್ ಜಾಸ್ತಿ ಇರೋ ಕಡೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತ ಮಾಡ್ತೀವಿ. ಅಗೈನ್ ದ ಸೇಮ್ ಥಿಂಗ್, ಪ್ಲಾನಿಂಗ್ ಫಾರ್ ದಿ ಎಂಟೈರ್ ಮೆಟ್ರೋಪಾಲಿಟನ್ ಏರಿಯಾ. ದಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಪ್ಲಾನಿಂಗ್ ಕಮಿಟೀಸ್. ಸೊ ಇವತ್ತಿನ ಒಂದು ತರಗತಿನಲ್ಲಿ ನಾವೇನೇನು ತಿಳ್ಕೊಂಡಿದೀವಿ, ಸೊ ಆಲ್ರೆಡಿ ನಾವು ನೋಡ್ದಂಗೆ ಆ ಫೈನಾನ್ಸ್ ಕಮಿಷನ್ ಇರ್ಬೋದು, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಎಲ್ಲ ನಾವು ಮುಗಿಸಿದೀವಿ. ಸೊ ಇಲ್ಲಿ ನೋಡಿದಾಗ ದ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆರ್ ದ ಥರ್ಡ್ ಟೈರ್ ಆಫ್ ಗವರ್ಮೆಂಟ್ ಅಂತ ನಾವು ನೋಡಿದ್ರೆ, ಆ ಥರ್ಡ್ ಟೈರ್ ಆಫ್ ಗವರ್ಮೆಂಟ್ ಅಲ್ಲಿ ವಿ ವೆಂಟ್ ಆನ್ ಟು ಸಿ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದಿ ಮುನ್ಸಿಪಾಲಿಟೀಸ್. ಸೊ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತೆ ಮುನ್ಸಿಪಾಲಿಟೀಸ್ಗೆ ಎರಡಕ್ಕೂ ಕಂಪಲ್ಸರಿ ಪ್ರಾವಿಷನ್ಸ್ ಯಾವುದು, ವಾಲಂಟರಿ ಪ್ರಾವಿಷನ್ಸ್ ಯಾವುದು. 5 ವರ್ಷ ಚುನಾವಣೆ, 21 ವರ್ಷ ವಯಸ್ಸು, ಚುನಾವಣೆ ಆಗಿ ವಿಸರ್ಜನೆಗೊಂಡ್ರೆ 6 ತಿಂಗಳಲ್ಲಿ ಮರು ಚುನಾವಣೆ, ಮತ್ತೆ ಆಮೇಲೆ SC/ST ಗೆ ಪಾಪ್ಯುಲೇಷನ್ ಬೇಸ್ಡ್, ವುಮೆನ್ಗೆ 1/3. ಸೊ ಗ್ರಾಮ ಸಭಾ ಮಾಡಬೇಕು, ವಾರ್ಡ್ ಸಭಾ ಮಾಡಬೇಕು. ದೇರ್ ಆಲ್ ಕಂಪಲ್ಸರಿ ಪ್ರಾವಿಷನ್ಸ್. OBC ಗೆ ರಿಸರ್ವೇಶನ್ ಕೊಡೋದು,
ಅಥವಾ MLAಗಳಿಗೆ MPಗಳಿಗೆ ಪ್ರಾತಿನಿಧ್ಯ ಕೊಡೋದು, ಪ್ರಾತಿನಿಧ್ಯ ಕೊಟ್ಟು ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಡೋದು, ಕೊಡ್ದಿರಾ ಇರೋದು, ಆ ಒಂದು 11 ಸ್ಕೆಡ್ಯೂಲ್ ಅಂಡ 12ನೇ ಅನುಸೂಚಿ ಏನಿದೆ ಅದರಲ್ಲಿ ಎಷ್ಟು ಫಂಕ್ಷನ್ಸ್ ನ ಪಂಚಾಯತಿಗಳಿಗೆ ಮತ್ತು ಮುನ್ಸಿಪಾಲಿಟಿಗಳಿಗೆ ಕೊಡಬೇಕು, ಅವ್ರಿಗೆ ಟ್ಯಾಕ್ಸೇಷನ್ ಅಥವಾ ತೆರಿಗೆ ವಿಧಿಸೋರ ಅಧಿಕಾರ ಕೊಡಬೇಕಾ, ಕೊಟ್ರೆ ಎಷ್ಟು ಕೊಡಬೇಕು, ಎಷ್ಟು ಫಂಡ್ಸ್ ರಿಲೀಸ್ ಮಾಡಬೇಕು. ಸೊ ಆಲ್ ಆಫ್ ದಟ್ ಇಸ್ ದ ವಾಲಂಟರಿ ಪ್ರಾವಿಷನ್ಸ್. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಫೆಡರಲ್ ಸಿಸ್ಟಮ್ ಅಂಡ್ ದಿ ಲೋಕಲ್ ಗವರ್ನೆನ್ಸ್. ಸೊ ಇನ್ ದ ಮುಂದಿನ ಕ್ಲಾಸಲ್ಲಿ we will get on to see the other provisions with respect to the Constitution of India ಇರ್ಬೋದು, or with respect to the other federal futures ಏನಿದೆ ಅದನ್ನ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.